ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ಸುಪ್ರಭಾತ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಸಂಸ್ಕಾರಗಳ ಝೇಂಕಾರ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯಾದರದ ಸ್ವಾಗತ ಸುಸ್ವಾಗತ ಎನ್ನುತ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ. ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ತೆ ಶಂಕರ. ಗುರುಜಿ, ಎಂದಿನಂತೆ ಇವತ್ತು ಕೂಡ ಕರೆಯೊಂದಿಗೆ ಕಾರ್ಯಕ್ರಮದ ಪ್ರಾರಂಭ. ಹಲೋ ನಮಸ್ತೆ. ಹಲೋ ನಮಸ್ತೆ ಅಮ್ಮ, ಯಾರು ಮಾತಾಡ್ತಿರೋದು? ಮೇಡಮ್, ನಾವು ಶಿವಮೊಗ್ಗದಿಂದ ಮಾತಾಡ್ತಿರೋದು ಮೇಡಮ್. ನಾವು ನಿಮ್ ಹೆಸರು? ಹೆಸರು ಗೀತಾ ಅಂತ ಮೇಡಮ್. ಗೀತಾ ಅವ್ರೆ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ಮೇಡಮ್, ನಮ್ಮ ಪಾಪು ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಮಗು ಹೆಸರು? ಮಗು ಹೆಸರು ಹುಟ್ಟಿದ ಹೆಸರು ಯೋಗೇಶ್ವರಿ ಅಂತ ಮೇಡಮ್. ಆದಿತ್ಯ ಅಂತ. 27ನೇ ತಾರೀಕು 27 7ನೇ ತಿಂಗಳು 2007ನೇ ಇಸ್ವಿ. ಸಮಯ ರಾತ್ರಿ 1:35 ಬುಧವಾರ ಬರುತ್ತೆ ಮೇಡಮ್. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. 7 ಮೇಡಮ್. 7. ಗೀತಾ ಅವರೇ, ಗುರುಜಿ ಇದಾರೆ, ಮಾತಾಡಿಮ್ಮ. ನಮಸ್ತೆ. ನಮಸ್ತೆ ಶಂಕರ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ. ಮಗು ಆರೋಗ್ಯ ಹೇಗಿದೆಮ್ಮ? ಎಲ್ಲ ಗುರುಜಿ ಆರೋಗ್ಯ ಪ್ರಾಬ್ಲಮ್ ಹೋಗ್ಬಿಟ್ಟು ಹೇಳಿದೆ. ಯಾಕಂದ್ರೆ ಗುರು ವಕ್ರ ನಾನು ನೋಡಿ ಆಗಾಗ ಹೇಳ್ತಿರ್ತಾನೆ, ಶನಿ ರಾಹು ಸಂಧಿ, ಶನಿ ಕುಜ ಸಂಧಿ, ಕುಜರಾಹು ಸಂಧಿ, ಕುಜ ಕೇತು ಸಂಧಿ ಬಂದ್ರೆ ಏನಾದ್ರೂ ಒಂದು ಅನಾಹುತ. ನೆನ್ನೆ ಒಬ್ರು ತುಂಬಾ ಪ್ರಸಿದ್ಧ ನಗರದ ಡಾಕ್ಟರ್ ಒಬ್ರು ತಮ್ಮ ಒಂದು ಕುಟುಂಬದ ಸಹೋದ್ಯೋಗಿ ಜೊತೆ ಬಂದಿದ್ರು. ಯಾಕೋ ಆ ಜಾತಕ ಮಕರ ಲಗ್ನ, ಕುಜರಾಹು ಸಂಧಿ ಅಷ್ಟಮದಲ್ಲಿ. ಅದು ನೋಡಿದ ತಕ್ಷಣನೇ ಯಾಕೋ ಏನೋ ಆಗಿದೆ ಅಂತ ಹೇಳಿ ನಾ ಹೇಳಿದೆ, ಇವ್ರ ಹೊಟ್ಟೆನಲ್ಲಿ ನೀರು ತುಂಬಿಕೊಳ್ಳುತ್ತೆ, ಕಿಡ್ನಿನಲ್ಲಿ ಸಮಸ್ಯೆ ಆಗುತ್ತೆ, ತುಂಬಾ ಸೀರಿಯಸ್ಗೆ ಹೋಗ್ತಾರೆ, ಚಂದ್ರ ಕೂಡ ಸೇರ್ಕೊಂಡಿದ್ದಾನೆ, ಖಂಡಿತ ಇವರು ಸ್ವಲ್ಪ ವಕ್ರಭಾವವಾಗಿ ಸತ್ತೋಗೋಣ ಅನ್ನತಕ್ಕಂಥ ಆತ್ಮಹತ್ಯೆ ಮಟ್ಟಕ್ಕೂ ಯೋಚನೆ ಮಾಡ್ತಾರೆ ಅಂತ ಹೇಳಿದೆ. ಇಮಿಡಿಯೇಟ್ ಅವ್ರು ಹೇಳಿದ್ದು ಲಿವರ್ ಡ್ಯಾಮೇಜ್ ಆಗಿದೆ, ಸೀರಿಯಸ್ ಇದ್ದಾರೆ, ನಾಳೆನೇ ಅಡ್ಮಿಟ್ ಮಾಡಬೇಕು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಅದಕ್ಕೆ ಒಂದ್ಸಲಿ ಕೇಳ್ಕೊಳ್ಳೋಣ ಅಂತ ಬಂದಿದ್ದ ಗುರುಜಿ. ಸೂಸೈಡ್ಗೂ ಟ್ರೈ ಮಾಡಿಬಿಟ್ಟಿದ್ದ, ಈ 4-5 ದಿನದಿಂದ ಸ್ವಲ್ಪ ಚೇತರಿಸ್ಕೊಂಡಿದ್ದಾನೆ ಅನ್ನತಕ್ಕಂಥ ಮಾತು. ಅಂದ್ರೆ ನೋಡಿ, ಯಾರಿಗೂ ಬಿಡುವುದಿಲ್ಲ ಡಾಕ್ಟರ್ ಕುಟುಂಬ, ತುಂಬಾ ದೊಡ್ಡ ಡಾಕ್ಟರ್ ಕುಟುಂಬ ಇದು ಅಂತ ಒಂದು ಸನ್ನೆ ಈ ಜಾತಕಕ್ಕೆ ತೋರಿಸ್ತಿರ್ತಕ್ಕಂಥದ್ದಮ್ಮ. ಇನ್ನೂ ಒಂದು ಗುರು ಬೇರೆ ವಕ್ರ ಈ ಜಾತಕದಲ್ಲಿ. ಸರಿಯಾದ ತಪಾಸಣೆ ಮಾಡಿಸಿ, ಗೋ ಟು ಎ ಸ್ಪೆಷಲಿಸ್ಟ್ ಡಾಕ್ಟರ್. ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ. ಯಾಕಂದ್ರೆ ಗುರು ವಕ್ರ ಆದ್ರೆ ಏನೋ ಒಂದು ನೆಗ್ಲಿಜೆನ್ಸಿ ಆಗಿ, ಏನೋ ಮಾಮೂಲಿ ಕೆಮ್ಮು ನೆಗಡಿ ಇರಬೇಕು ಬಿಡು, ಏನೋ ಮಗು ಸುಸ್ತು ಅಂತಿದೆ ಬಿಡು ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾಗಿ ನಮ್ಮನ್ನ ಒಂಚೂರು ಮನಸ್ಸನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಏನಾದ್ರೂ ಒಂದು ಅನಾಹುತ ತಂದಿಡುತ್ತೆ ಅನ್ನತಕ್ಕಂಥ ಒಂದು ಸನ್ನೆ ತೋರಿಸ್ತಿದೆ. ದೀರ್ಘವಾದ ವ್ಯಾಧಿಯಿಂದ ಬಳಲಬೇಕು, ಇಲ್ಲ ದೀರ್ಘವಾಗಿ ಆ ಒಂದು ಅನಾರೋಗ್ಯ ಸಮಸ್ಯೆಗೆ ಏನಾದ್ರೂ ಟ್ರೀಟ್ಮೆಂಟ್, ಮೆಡಿಸಿನ್, ಸರ್ಜರಿ, ಡಾಕ್ಟರ್ ಹತ್ರ ಹೋಗೋದು ಬರೋದು, ಅಡ್ಮಿಟ್ ಆಗೋದು, ಇದೇ ಆಗ್ತಕ್ಕಂಥ ಭಾವ ತೋರಿಸುತ್ತಿದೆ. ಅಷ್ಟಮಾಧಿಪತಿ ಬೇರೆ ಗುರು ಈ ಜಾತಕಕ್ಕೆ. ಸ್ವಲ್ಪ ಎಚ್ಚರಿಕೆ, ಮೊದಲು ಅದರ ಒಂದು ಜವಾಬ್ದಾರಿ ತಗೊಳ್ತಕ್ಕಂಥದ್ದು ನೋಡಿ. ಆ ಗುರು ವಕ್ರ ಇರೋದ್ರಿಂದ ಆದಷ್ಟು ದೇವಸ್ಥಾನಗಳಿಗೆ ಹೋದಾಗ ಯಾರಾದ್ರೂ ವಯಸ್ಸಾದವರಿಗೆ, ಭಿಕ್ಷುಕರಿಗೆ, ಯಾರಾದ್ರೂ ಬಂದಿರತಕ್ಕಂಥವರಿಗೆ, ಅಂತಹವ್ರಿಗೆ ಏನಾದ್ರೂ ಒಂದು ಶಲ್ಯ, ಪಂಚೆ, ಸಿಹಿ, ಹಣ್ಣು ಕೊಡತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಗುರುಗಳಿಗಲ್ಲ, ಅರ್ಚಕರಿಗಲ್ಲ, ಯಾರಾದ್ರೂ ಭಿಕ್ಷುಕರಿಗೆ ಇದನ್ನು ಮಾಡ್ತಕ್ಕಂಥದ್ದು ಮಾಡಿ ಅವ್ರಿಗೇನಾದ್ರೂ ಹಣ್ಣು ಕೊಟ್ಟು ಸೇವೆ ಮಾಡ್ತಕ್ಕಂಥದ್ದು ತುಂಬಾ ವಿಶೇಷ. ನಂಜನಗೂಡು ನಂಜುಂಡೇಶ್ವರ, ಹಕೀಂ ನಂಜುಂಡ ಅಂತಾನೆ ಹೇಳೋದು. ಎಂಥ ವ್ಯಾಧಿ ಇದ್ದರೂ, ದೀರ್ಘ ವ್ಯಾಧಿ ಇದ್ದರೂ ಆ ಭಗವಂತನಲ್ಲಿ ಸಂಕಲ್ಪ ಮಾಡಿಕೊಳ್ಳುವುದರಿಂದ ಸಮಾಧಾನವಾಗುತ್ತೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ಒಮ್ಮೆ ಪ್ರಯತ್ನ ಮಾಡಿ. ಬೆಂಗಳೂರಿನಲ್ಲೇ ಶಿವಮೊಗ್ಗ ಅಂತ ಹೇಳ್ತೀರಾ, ಸಿಗಂದೂರು ಚೌಡೇಶ್ವರಿ ತುಂಬಾ ವಿಶೇಷ. ಪ್ರಯತ್ನ ಮಾಡಿ. ಈ ಒಂದು ಅಮಾವಾಸ್ಯೆಯ ಮಾರನೇ ದಿನ, ಅಮಾವಾಸ್ಯೆ ದಿನ ಅಲ್ಲ, ಅಮಾವಾಸ್ಯೆಯ ಮಾರನೇ ದಿನ ಹೋಗಿ ಸಂಕಲ್ಪ ಕಟ್ಕೊಂಡು ಬನ್ನಿ ಮಗುವಿನ ಹೆಸರಿನಲ್ಲಿ. ಅಮ್ಮ ಒಳ್ಳೇದಾಗ್ಲಿ, ನಮಗಾದಾಗೆಲ್ಲ ಬಂದು ನಿಮ್ಮ ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ದಾರಿ ತೋರಿಸ್ತಾಳೆ ತಾಯಿ ಜೀವ. ಒಳ್ಳೇದಾಗುತ್ತೆ, ಯೋಚನೆ ಮಾಡ್ಬಿಡಿ, ಹೋಗ್ಬನ್ನಿ. ಗೀತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಗುರುಜಿ, ಪ್ರಾರಂಭಿಕವಾಗಿ ಇವತ್ತು ಏನ್ ಮಾಹಿತಿಯನ್ನ ನೀಡ್ತಾ ಇದ್ದೀರಾ? ಖಂಡಿತ ನಿಮ್ಮ ಒಂದು ಸಹಕಾರ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು.
ನಿಮ್ಮನ್ನು ತೃಪ್ತಿಪಡಿಸ್ಲಿಕ್ಕೆ ನಾವಿದ್ದೇವೆ, ಪ್ರಯತ್ನಗಳು ಮಾಡ್ತಿದ್ದೇವೆ. ನಿನ್ನೆ ಒಬ್ಬರು ಅದೃಷ್ಟಶಾಲಿ ಸಂಖ್ಯೆ ಎಂಡಿಂಗ್ ವಿತ್ 6438 ಅವ್ರು ಕರೆ ಮಾಡಿ ಇವತ್ತು ಅವರಿಗೆ ನೇರವಾಗಿ ಜ್ಯೋತಿಷ್ಯ ಹೇಳಲಿಕ್ಕೆ ಕರೆಸಿದ್ದೇವೆ. ಅವ್ರ ಜೊತೆ ಮಾತಾಡ್ಲಿಕ್ಕೂ ಕೂಡ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಅವ್ರ ತಾಯಿ ಜೀವ ನಾಗರತ್ನ ಅಂತ ಹೇಳಿ ಹನುಮಂತ ನಗರದಿಂದ. ದಯವಿಟ್ಟು ಕರೆ ಮಾಡ್ತೀರಿ. ನಾವು ಕೊಟ್ಟಿರ್ತಕ್ಕಂಥ ನಂಬರ್ಗೆ ಮಾತ್ರ ಮಾಡಬೇಕು. ಅದ್ರ ಮುಂದೆ ಹಿಂದೆ ಕೋಡ್ ಸೇರಿಸೋದು, ಬೇರೆಯವ್ರ ಕೋಡ್ ಬರ್ಸೋದು ಏನೇನೋ ಮಾಡಬೇಡಿ. ಪಾಪ ಅವ್ರಿಗೂ ಬಾಧೆ ಆಗುತ್ತೆ, ಗೊತ್ತಾಗಲ್ಲ ನಿಮಗೆ. ನಾವು ಏನು ನಂಬರ್ ಹೇಳಿದೆವು ಅಷ್ಟಕ್ಕೆ ಮಾತ್ರ ಮಾಡಿ. ಏನೇನೋ ನಂಬರ್ ಸೇರಿಸೋದು, ಕೋಡ್ ಸೇರಿಸೋದು, STD ಕೋಡು, ISD ಕೋಡು ಏನೂ ಅಗತ್ಯ ಇಲ್ಲ. ಇಡೀ ಭಾರತದಲ್ಲಿ ಈ ಸಂಖ್ಯೆ ಹಾಗೆ ನೇರವಾಗಿ ವರ್ಕ್ ಆಗ್ತಕ್ಕಂಥದ್ದು. ಸೊ ದಯವಿಟ್ಟು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಕರೆ ಮಾಡಿ ನಿಮ್ಮ ಊರು, ನಿಮ್ಮ ಹೆಸರು, ನಿಮ್ಮ ಫೋನ್ ಸಂಖ್ಯೆ ಬಿಡಬೇಕು. ಅತಿ ಮುಖ್ಯವಾಗಿ ನಾವು ಮತ್ತೆ ಕರೆ ಮಾಡಬೇಕಲ್ಲ. ಪ್ರತಿನಿತ್ಯ ಒಬ್ಬ ಅದೃಷ್ಟಶಾಲಿಗೆ ನೇರವಾಗಿ ನಾನೇ ಜ್ಯೋತಿಷ್ಯ ಹೇಳ್ತೇನೆ. ಇಲ್ಲೇ ಕರೆದು ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು. ಪ್ರತಿನಿತ್ಯ ಇಬ್ಬರು ಮತ್ತೆ ಅದೃಷ್ಟಶಾಲಿಗಳಿಗೆ ನಾವೇ ಕರೆ ಮಾಡ್ತಕ್ಕಂಥದ್ದು ಉಂಟು. ಸೊ ಇದನ್ನ ನೆನಪಿನಲ್ಲಿ ಇಟ್ಕೋತೀರ ಅಂತ ಅನ್ಕೋತೇನೆ. ಸೊ ಕರೆ ಮಾಡಿ ಆ ಸಂಖ್ಯೆಗೆ ನಿಮ್ಮ ಒಂದು SMS ತರ ನಿಮ್ಮ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗ್ಲಿ. ಇರ್ಲಿ, ಇವತ್ತು ರಕ್ತಗರ್ಭ ಅನ್ನತಕ್ಕಂಥ ಒಂದು ವಿಶೇಷವಾದಂಥ ಮನೆ ಮದ್ದನ್ನು ಕೊಡ್ತಿದ್ದೇನೆ. ಇದು ಅರಸಿನ ಕಾಮಾಲೆಗೆ ರಾಮಬಾಣ, ಜಾಂಡಿಸ್ ಸಮಸ್ಯೆಗೆ ಹಳದಿ ಕಾಮಾಲೆ ಅನ್ನತಕ್ಕಂಥ ಒಂದು ಮಾತನ್ನು ಮಾತಾಡ್ಕೋತೇವೆ. ಅದಕ್ಕೊಂದು ರಾಮಬಾಣ. ಹಾಗೆ ಇನ್ನು ಅತಿ ಮುಖ್ಯವಾಗಿ ಇವತ್ತು ಕೆಲವರು ಮನೆಗಳಲ್ಲಿ ಜೇನುಗೂಡು ಬಂದು ಕಟ್ಟುತ್ತೆ. ಗುರುಗಳೇ ಜೇನುಗೂಡು ಕಟ್ಟಿಬಿಟ್ಟಿದೆ ನಮ್ಮ ಮನೆಗೆ. ಇನ್ನು ಕೆಲವ್ರ ಮನೆಯಲ್ಲಿ ಆ ಒಂದು ಪಕ್ಷಿಗಳು ಬಂದು ಗೂಡು ಕಟ್ಟತಕ್ಕಂಥದ್ದಾಗುತ್ತೆ. ಓ ಗುರುಗಳೇ ಏನಿದು ಅಂತ. ಇನ್ನು ಕೆಲವ್ರ ಮನೆಯಲ್ಲಿ ಇಲಿಗಳ ಸಂಸಾರ ಆರಂಭ ಆಗಿಬಿಡುತ್ತೆ. ಪುಟ್ಟದಾಗಿ ಇಲಿಗಳು, ಯಾವತ್ತೂ ಇಲ್ಲದ್ದು ಮನೆಯೆಲ್ಲ ಇಲಿಗಳು ಓಡಾಡ್ತಕ್ಕಂಥದ್ದು. ಇದೇನಪ್ಪ ಇದು ಅನ್ನತಕ್ಕಂಥ ಒಂದು ಭಾವ. ಈ ಮೂರು ತೋರಿಸ್ತಕ್ಕಂಥ ಸನ್ನೆ ಏನು? ಪ್ರಕೃತಿ ಮಾತಾಡುತ್ತೆ ನಮ್ಮ ಜೊತೆ. ನಾನು ನಿಮ್ಗೊಂದು ಕೊಡ್ತಿದ್ದೇನೆ, ಒಳ್ಳೇದೋ ಕೆಟ್ಟದೋ ತಗೋ ಅನ್ನತಕ್ಕಂಥದ್ದು ಮುಂದಕ್ಕೆ ನಡೆಯತಕ್ಕಂಥದ್ದಕ್ಕೆ ಒಂದು ಸೂಚಕ. ಅದು ಆ ಸೂಚಕವೇನು? ಈ ಜೇನುಗೂಡು ಕಟ್ಟೋದ್ರಿಂದ, ಪಕ್ಷಿಗಳು ಬಂದು ನಮ್ಮ ಮನೆಗೆ ಗೂಡು ಕಟ್ಟೋದ್ರಿಂದ, ಪುಟ್ಟ ಇಲಿ ಮರಿಗಳು ಬಂದು ಸೇರ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಒಂದು ವಿಶೇಷ ಏನು? ಹಾಗೆ ಇನ್ನೊಂದಿದೆ. ನಮ್ಮ ಮನೆಗೆ ಗೊತ್ತಿಲ್ಲದೆ ಒಂದು ನಾಯಿನೂ ತಗೊಬಂದು ಸಾಕ್ತೇವೆ. ಹಾಗೆ ಗೊತ್ತಿಲ್ಲದೆ ಏನೋ ಆಸೆಯಾಗಿ ದಾರಿನಲ್ಲಿ ಒಂದು ಪುಟ್ಟ ಮಿಯಾವ್ ಅನ್ನತಕ್ಕಂಥ ಬೇಕನ್ ಮರಿ ಸಿಕ್ಬಿಟ್ಟಿದೆ, ಅದನ್ನು ತಗೊಬಂದು ಸಾಕೋತೇವೆ. ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ಸೇರ್ಕೊಳ್ಳುತ್ತೆ ನಮ್ಮ ಮನೆಗೆ. ಅದೂ ಕೂಡ ಒಂದು ಸನ್ನೆಯನ್ನ ಸೂಚಿಸುತ್ತೆ. ಈಗ ಯಾವುದರ ಸಮಯ? ಇಂದಿನ ಆಯ್ಕೆಯಾದ ಅದೃಷ್ಟಶಾಲಿ ಯಾರು ತಿಳಿಯೋ ಸಮಯ ಆಗಿದೆ. ಬನ್ನಿ, ಗುರೂಜಿಯವರು ಮಾರ್ಕ್ ಮಾಡ್ತಾರೆ ಬಹುಶಃ. ಈಗ ದಯವಿಟ್ಟು ಸೆಲೆಕ್ಟ್ ಮಾಡಿ. ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಒಂದು ಸಣ್ಣ ತಪ್ಪಾದ ಮಾಹಿತಿ ಕೊಟ್ಬಿಟ್ಟೆ ಆಗ್ಲೇ. SMS ಮಾಡಿ ಅಂತಲ್ಲ. ಆ ಸಂಖ್ಯೆ 566 26 ಮಾತ್ರ. ಆಮೇಲೆ 34 4441 566 44441. ಈ ಸಂಖ್ಯೆಗೆ ನೀವು ಬರೀ ಕರೆ ಮಾಡೋದು, ಮೆಸೇಜ್ ಬಿಡೋದಷ್ಟೇ. ನಿಮ್ಮ ಹೆಸರು, ಊರು, ನಿಮ್ಮ ನಂಬರ್ ಆಟೋಮ್ಯಾಟಿಕ್ ರಿಜಿಸ್ಟರ್ ಆಗುತ್ತೆ. ನೀವು ಯಾವ ನಂಬರಿಂದ ಮಾಡಿದ್ದೀರಾ ಅನ್ನತಕ್ಕಂಥದ್ದು, ನಿಮ್ಮ ಹೆಸರು, ಊರು ಆಯ್ತು ಅಂದ್ರೆ ವಯಸ್ಸು ಕೂಡ ಸೇರಿಸಿ ಹೇಳ್ತಕ್ಕಂಥದ್ದು ರಿಜಿಸ್ಟರ್ ಆಗುತ್ತೆ. ಅದರಲ್ಲಿ ಆಯ್ಕೆ ಆದಂಥ ಅದೃಷ್ಟಶಾಲಿಗಳಿಗೆ ನಾವೇ ಕರೆ ಮಾಡಿ ಸೊ ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಸಮಸ್ಯೆಗೆ ಸ್ಪಂದಿಸೋದು, ಹಾಗೂ ಒಬ್ಬ ಅದೃಷ್ಟಶಾಲಿಗೆ ಇಲ್ಲಿಯೇ ಕರೆದು ಮಾತಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದು 3 ದಿನ ಇಲ್ಲ 5 ದಿನದ ಒಳಗಡೆಯೇ ನಿಮ್ಮ ಕನ್ವೀನಿಯಂಟ್ ನೋಡ್ಕೊಂಡು ನಮ್ಗೆ ಹೇಳ್ತಕ್ಕಂಥದ್ದು ಆಗ್ಬೇಕು. ಆಯ್ತಾ? ಸರಿ, ಇವತ್ತಿನ ಅದೃಷ್ಟಶಾಲಿಗಳು ಯಾರು ಅಂತ ನೋಡೋಣ. ಮೊದಲಿಗೆ ಸಂಖ್ಯೆ 6 8 2 8 8. ಈ ಸಂಖ್ಯೆ ಕೊನೆ 5 ಸಂಖ್ಯೆ 268 288. ಈ ಸಂಖ್ಯೆಯ ಒಂದು ಆಯ್ಕೆ ಮಾಡ್ಕೊಂಡಿದ್ದೇವೆ. ಇನ್ನು ಎರಡನೇದು 22467 2 2 4 6 7. ಈ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೆ 0544 0544. ಈ ಕೊನೆ 5 ಸಂಖ್ಯೆಯಿಂದ ಎಂಡ್ ಆಗ್ತಿರ್ತಕ್ಕಂಥ ಮೊಬೈಲ್ ಸಂಖ್ಯೆ ಅದು. ಸೊ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಗೆ ಇನ್ನೊಂದು ಸಂಖ್ಯೆಯನ್ನು ಆಯ್ಕೆ ಮಾಡ್ಕೋತೇವೆ, ನೋಡೋಣ.
251 61 251 ಈ ಸಂಖ್ಯೆಯ ಆ ಒಂದು ಮೊಬೈಲ್ ಸಂಖ್ಯೆಯ ಕೊನೆ 5 ಸಂಖ್ಯೆನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಸೊ ಇವ್ರಿಗೆ ಕರೆನೂ ಮಾಡ್ತೇವೆ. ಇವರಲ್ಲಿ ಒಬ್ಬ ಅದೃಷ್ಟಶಾಲಿಗೆ ಕರಿತಕ್ಕಂಥದ್ದು ಉಂಟು. ಅದು ಯಾರು ಏನು ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇವೆ. ಸೊ ಈ ಸಂಖ್ಯೆಗಳು ಅವ್ರಿಗೆ ಯಾರು ಹೇಳಿದ್ದೇವೋ ದಯವಿಟ್ಟು ನಿಮ್ ಫೋನ್ ನಂಬರ್ ಆನ್ ಅಲ್ಲಿ ಇಟ್ಟಿರಿ. ನಾವೇ ಕರೆ ಮಾಡ್ತೇವೆ, ನಿಮ್ ಸಮಸ್ಯೆಗೆ ಸ್ಪಂದಿಸ್ತೇವೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ಗುರುಜಿ. ಹಾಗೆ ವೀಕ್ಷಕರೇ, ನೀವು ಕೆಲವರು ಡೈರೆಕ್ಟ್ ಆಗಿ ಕಾಲ್ ಮಾಡ್ತಿರ್ತೀರಾ, ಅಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳೋದು ಬೇರೆ, ಡೈರೆಕ್ಟ್ ಆಗಿ ನಮ್ಗೆ ಕರೆ ಮಾಡ್ತಿರ್ತೀರಾ. ಇನ್ಮೇಲೆ ರಿಜಿಸ್ಟರ್ ಮಾಡ್ಕೊಂಡವ್ರಿಗೆ ಮಾತ್ರ ಕರೆ ಸಿಗೋದು ಅಂತ ತಪ್ಪು ತಿಳ್ಕೊಬೇಡಿ. ಈಗ ಯಾರೋ ಕರೆ ಮಾಡಿ ಕಾಯ್ತಿದ್ದಾರೆ. ಯಾರವರು ತಿಳಿಯೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಮಾ, ಯಾರ್ ಮಾತಾಡ್ತಿರೋದು? ನನ್ನ ಹೆಸರು ಅನುರಾಧ ಅಂತಂದ್ ಹೇಳಿ ಮೇಡಮ್. ಅನುರಾಧ ಅವ್ರು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಹಾವೇರಿ ಡಿಸ್ಟಿಕ್ ಬ್ಯಾಡಗಿ ತಾಲೂಕಿಂದ ಬೆಳಕೇರಿ. ಬಹಳ ಸಂತೋಷ. ಯಾರ ಬಗ್ಗೆ ಕೇಳ್ಬೇಕಿತ್ತು ಅನುರಾಧ ಅವ್ರೆ? ನಮ್ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಅವ್ರ ಹೆಸರು ನಂದನ್ ಅಂತಂದ್ ಹೇಳಿ. ಹುಟ್ಟಿದ ದಿನಾಂಕ 21/2/2006. ಸಮಯ 7:45 ಸಾಯಂಕಾಲ. 1 ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿ ಅನುರಾಧ ಅವ್ರೆ. 4. ಗುರುಜಿ ಇದಾರೆ, ಮಾತಾಡಿಮ್ಮ. ಹೇಳಿ ಕೊಡಿ. ನಮಸ್ತೆ ಶಂಕರ. ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ. ಈ ಒಂದು ಏನ್ ಕೇಳ್ಬೇಕಿತ್ತು ಹೇಳಿ, ಯಾಕಂದ್ರೆ ಇವರಿಗೆ ಕುಟುಂಬ ಮುಂದಿನ ಭವಿಷ್ಯದ ಬಗ್ಗೆ ಕೇಳ್ಬೇಕಾಗಿತ್ತು. ಇನ್ನು ಆಡೋ ಮಕ್ಕಳಿಗೆ ಇಷ್ಟೇ ಕೇಳ್ಬೇಕು: ಆರೋಗ್ಯ, ಆಯುಷ್ಯ, ವಿದ್ಯಾ. ಈ 3 ಬಿಟ್ರೆ ಅವನ ವಿದ್ಯಾನ್ ಬಗ್ಗೆ, ವಿದ್ಯೆ ಹೇಗಿದೆ ಅಂತ ಕೇಳ್ಬೇಕು. ಖಂಡಿತ ಹೇಳ್ತೇನೆ. ಈ ಒಂದು ವಾಕ್ಸ್ಥಾನದಲ್ಲಿ ಕೇತು ಇರೋದು ಅಷ್ಟೊಂದು ಒಂದು ಒಳ್ಳೇದಲ್ಲ. ಏನಾದ್ರೂ ಒಂದು ಮಾತಿಗೆ ದೋಷ ಆಗ್ಬೇಕು, ಇಲ್ಲ ಆರೋಗ್ಯಕ್ಕೆ ದೋಷ ಆಗ್ಬೇಕು, ಇಲ್ಲ ತುಂಬಾ ಹೈಪರ್ ಆಕ್ಟಿವ್ ಆಗ್ಬೇಕು ಹುಡುಗ. ತುಂಬಾ ತುಂಟ, ಒರಟ, ಎಳೆದಾಟ, ಆರೋಗ್ಯದ ಮೇಲೆ ಪ್ರಭಾವ, ಥಂಡಿ ಸಮಸ್ಯೆಗಳಾಗ್ತಕ್ಕಂಥದ್ದು. ಈ ಹುಡುಗನಿಗೆ ಏನಾದ್ರೂ ಸಣ್ಣ ಪುಟ್ಟ ಗಾಯಗಳು, ಏನಾದ್ರೂ ಬೀಳೋದು, ಏಳೋದು, ತುಂಟುತನ, ಎಳೆದಾಟ, ಸುಮ್ಮನೆ ಇರೋದಿಲ್ಲ. ಅದು ತೆಗ್ದುಡು, ಇದು ತೆಗ್ದುಡು, ಅಲ್ಲಿ ಜಂಪ್ ಮಾಡಿ, ಇಲ್ಲಿ ಜಂಪ್ ಮಾಡಿ, ಈ ಥರದ್ದೊಂದು ಮಾಡ್ತಕ್ಕಂಥ ಒಂದು ಭಾವದಲ್ಲಿರ್ತಾನೆ. ಸೊ ಇಂಥ ಮಕ್ಕಳಿಗೆ, ಅದರಲ್ಲೂ ಬುಧ ಬೇರೆ ತುಂಬಾ ವಿಶೇಷವಾಗಿ ನೋಡ್ತಿರ್ತಕ್ಕಂಥದ್ದು. ಮುಂದಕ್ಕೆ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂದ್ರೆ ಟೆಕ್ನಿಕಲ್ ಲೈನ್ಗೆ ಸಂಬಂಧಪಟ್ಟಂಥದ್ದು, ಇಲ್ಲ ಇಂಜಿನಿಯರಿಂಗ್ ಲೈನ್ಗೆ ಸಂಬಂಧಪಟ್ಟಂಥ ಒಂದು ವಿದ್ಯಾಭ್ಯಾಸಗಳಲ್ಲಿ ವಿಶೇಷ ಪ್ರಗತಿಯನ್ನ ಹೊಂದತಕ್ಕಂಥದ್ದಾಗುತ್ತೆ. ಸ್ವಲ್ಪ ನೀರು, ಗಾಳಿ, ಕರೆಂಟು, ದೊಡ್ಡ ದೊಡ್ಡ ಎತ್ತರವಾದ ಸ್ಥಳಗಳ ಬಳಿ ಸ್ವಲ್ಪ ಎಚ್ಚರಿಕೆ. ಆಲ್ರೆಡಿ 1-2 ಸಲ ಬಿದ್ದು ಸಣ್ಣ ಪುಟ್ಟ ಗಾಯಗಳು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಹೌದೋ ಅಲ್ವೋ? ಸ್ವಲ್ಪ ಇವನ ಕಡೆ ಗಮನ, ಹೆಚ್ಚಾದ ಗಮನ ಇರಬೇಕು. 2ನೇ ಭಾವದಲ್ಲಿ ರಾಹು ಕೇತುಗಳ ಪ್ರಭಾವ ಇರೋರು ಬಂದು ದೇ ಗೆಟ್ಸ್ ವೈಬ್ರೇಟ್ ಲೈಕ್ ಮಂಗನ ಬುದ್ಧಿ. ಸೊ ಅವ್ರಿಗೆ ಬೇರೆ ಏನೋ ಒಂದು ಮಾಡ್ತಿರ್ತಾರೆ, ಸುಮ್ಮನೆ ಇರೋದಿಲ್ಲ. ಆ ಮಕ್ಕಳ ಕಡೆ ಎಚ್ಚರಿಕೆಯಾದ ಒಂದು ಗಮನ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಕು. ಅಷ್ಟು ಮಾಡ್ಕೊಳ್ಳಿ. ಚೆನ್ನಾಗಿದೆ, ಯೋಚನೆ ಮಾಡ್ಬೇಡಿ, ಹೋಗ್ಬೇಡಿ. ಅನುರಾಧ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ನೀವು ಕೂಡ ನಿರಂತರವಾಗಿ ಕರೆಗೆ ಪ್ರಯತ್ನ ಮಾಡ್ತಾ ಇರಿ, ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತಾ. ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಬೆಂಗಳೂರಿಂದ ರೂಪಾ ಅಂತ ಮಾತಾಡ್ತಾ ಇರೋದು. ರೂಪಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮ? ನಮ್ಮ ಅಣ್ಣವ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಿದ್ರೆ ಕರೆ ಕಟ್ ಆಗ್ಬಿಡುತ್ತೆ. ಸಮಯಾವಕಾಶ ಬಹಳ ಕಮ್ಮಿ ಇದೆ. ದಯವಿಟ್ಟು ರೂಪಾ ಅವರೇ, ಇಲ್ಲಾಂದ್ರೆ ಹೊರಗೆ ಬಂದ್ಬಿಟ್ಟು ಮಾತಾಡಿ. ನೋಡಿ, ನಾನು ಹೇಳ್ತಿರೋದು ನನ್ಗೆ ಕೇಳಿಸ್ತಿದೆ. ದಯವಿಟ್ಟು ಹೊರಗ್ ಬನ್ನಿ, ಇಲ್ಲ ಅಂದ್ರೆ ಕಾಲ್ ಕಟ್ ಮಾಡಿ ನಾವು ಬ್ರೇಕ್ ತಗೊಳ್ತೀವಿ. ಈಗ ಅಪರೂಪಕ್ಕೆ ಕರೆ ಸಿಕ್ಕಿದೆ. ರೂಪ ಅವರೇ, ಕೇಳಿಸ್ತಿದ್ಯಾ? ನೋಡಿ, ನಾವ್ ಹೇಳಿದ್ವಿ, ಅದಕ್ಕೆ ಹೇಳೋದು ವೀಕ್ಷಕರೇ, ದಯವಿಟ್ಟು ಕರೆ ಅಪರೂಪಕ್ಕೆ ಸಿಗತ್ತೆ. ನೀವು ಕೂಡ ಅದೃಷ್ಟಶಾಲಿಗಳು, ಏನಾದ್ರೂ ನೇರವಾಗಿ ಕರೆ ಸಿಕ್ಕಿದ್ರೆ. ಜೊತೆಗೆ ನೀವು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ, ಅಂದ್ರೆ ಈ ಸಂಖ್ಯೆಗಳಿಗೆ ಮಾತ್ರ ಕರೆ ಮಾಡ್ಬೇಕು. 5664441ಕ್ಕೆ ಮಾತ್ರ ಕರೆ ಮಾಡಿ. ಜೊತೆಗೆ ಯಾವುದೇ ಕೋಡನ್ನ ಸೇರಿಸಬೇಡಿ. ನಿಮ್ಮ ಹೆಸರು, ವಯಸ್ಸು, ಸ್ಥಳ ಇದನ್ನ ತಿಳಿಸಿದ್ರೆ ಆಯ್ತು. ನೀವು ಅದೃಷ್ಟಶಾಲಿಗಳಾಗಬಹುದು. ಗುರುಜಿಯವರು ಪ್ರತಿದಿನವೂ 4 ಸಂಖ್ಯೆಗಳನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳ್ಶಿಕ್ರೆ, ಇವತ್ತು ಗುರುಜಿಯವರು ಕೆಲವು ಸಂಖ್ಯೆಗಳನ್ನ ಆಯ್ಕೆ ಮಾಡಿದ್ರು ಅಲ್ವಾ? ಆಯ್ಕೆಯಾದ ಮೊದಲ ಅದೃಷ್ಟಶಾಲಿ ಯಾರು ತಿಳಿಯೋಣ ಬನ್ನಿ. ಹಲೋ ಹಲೋ, ನಮಸ್ತೆ ಸರ್, ಯಾರು ಮಾತಾಡ್ತಿರೋದು? ಪ್ರಕಾಶ್ ಅಂತ. ಪ್ರಕಾಶ್ ಅವರು, ಎಲ್ಲಿರೋದು ತಾವು? ಪಲಮನರಿ, ಚಿತ್ತೂರು ಡಿಸ್ಟಿಕ್. ಓ, ಚಿತ್ತೂರವರ ನೀವು? ಖುಷಿ ಆಗ್ತಾ ಇದೆಯಾ? ನೀವು ಕೂಡ ಅದೃಷ್ಟಶಾಲಿಗಳಾಗಿದ್ದೀರಾ? ಓ ಮೇಡಮ್, 4-3-1974, ಸಂಖ್ಯೆ 6. ಬಹಳ ಫಾಸ್ಟ್ ಇದಿರ್ರಿ ಲೈಫ್ ಅಲ್ಲಿ. ನಾನು ಕೇಳಲೇ ಇಲ್ಲ. ಹುಟ್ಟಿದ ದಿನಾಂಕ 4-3-74 ಅಲ್ವಾ?
ಸಂಖ್ಯೆ 6. ಸಮಯ ಸಮಯ ಗೊತ್ತಿಲ್ಲ ಮೇಡಮ್. ಹೌದಾ? ಪ್ರಕಾಶ್ ಅವರೇ, ಗುರೂಜಿ ಇದ್ದಾರೆ, ಮಾತಾಡಿ ನೇರವಾಗಿ. ಓಕೆ ಮೇಡಮ್. ನಮಸ್ತೆ. ನಮಸ್ಕಾರ ಗುರುಜಿ. ನಮಸ್ತೆ ನಮಸ್ತೆ. ಗುರುಜಿ ನಮ್ ಬಗ್ಗೆ ಕೇಳ್ಬೇಕಾಯ್ತು. ಆಗ್ಲಿ ಆಗ್ಲಿ. ನಮ್ಮ ಮೂಲ ನಕ್ಷತ್ರ ಯಾವ್ದು ಅಂತ ಹೇಳ್ಬೇಕು, ಮತ್ತೆ ರಾಶಿ ಫಲ ಹೇಳ್ಬೇಕಾಯ್ತು. ಸರಿ ಆಗ್ಲಿಪ್ಪ, ಆತಂಕ ಪಡಬೇಡಿ. ನೀವು ಹುಟ್ಟಿದಂತ ದಿನದಂದು ಪುನರ್ವಸು ನಕ್ಷತ್ರದ ಒಂದು ಪ್ರಭೇದ, ಅವತ್ತು ಮಿಥುನ ರಾಶಿ ಪುನರ್ವಸು ನಕ್ಷತ್ರ. ಆದ್ರೆ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಈ ಗುರು ಬಂದು ಕುಂಭರಾಶಿ ಪ್ರಭಾವ, ಹಾಗೆ ಶನಿಕೇತು ಸಂಧಿ, ಚಂದ್ರಕೇತು ಸಂಧಿ, ಏನಾದ್ರೂ ಒಂದು ನೋವು ಸಂಕಟ ಈ ಕುಟುಂಬದಲ್ಲಿ ಇದ್ದಿದ್ದೇ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಅದು ವ್ಯವಹಾರ ಇರಬಹುದು, ಹಣಕಾಸು ಇರಬಹುದು, ಹಿರಿಯರ ಆರೋಗ್ಯ ಇರಬಹುದು. ಎಲ್ಲ ಜವಾಬ್ದಾರಿಯು ನಿಮ್ಮದೇ, ಎಲ್ಲದರಿಂದಲೂ ನೋವು, ಪ್ರತಿಯೊಂದು ಹೋರಾಟವೇ, ಪ್ರತಿಯೊಂದು ಅವಮಾನವೇ, ಪ್ರತಿಯೊಂದು ಅವಮಾನಗಳನ್ನ ಮೆಟ್ಟಿ ಸುಮಾರು ಕಡಿಮೆ ಅಂದ್ರೂ 12 ವರ್ಷಗಳಿಂದಲೂ ಹೋರಾಟವೇ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದು ಅಲ್? ಹೌದು ಗುರುಜಿ. ಸರಿ. ಈ ಒಂದು ಚಂದ್ರ ಹಾಗೂ ಕೇತು ಒಂದು ಸಂಧಿಗೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಗಳು ಎಲ್ಲಿಯಾದರೂ ಇದ್ರೆ, ಇಲ್ಲ ದೇವಿ ಪಾರ್ವತಿ ಹಾಗೂ ವಿನಾಯಕ ಇಬ್ಬರು ಇರತಕ್ಕಂಥ ಕ್ಷೇತ್ರ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಅಲ್ಲಿ ಶಿವ ಸುಬ್ರಹ್ಮಣ್ಯ ಇದ್ರೂ ಪರವಾಗಿಲ್ಲ, ಆದ್ರೆ ದೇವಿ ಹಾಗೂ ವಿನಾಯಕ ಇಬ್ರು ಇದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತೇವೆ. ಅಂತ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಯಾವುದಾದ್ರೂ ವಿಶೇಷವಾಗಿ ಈ ಆಶ್ಲೇಷ ನಕ್ಷತ್ರ, ಇಲ್ಲ ರೇವತಿ ನಕ್ಷತ್ರ, ಇಲ್ಲ ಜ್ಯೇಷ್ಠ ನಕ್ಷತ್ರ, ಇಂಥ ಒಂದು ನಕ್ಷತ್ರಗಳ ಪ್ರಭಾವದ ದಿನದಂದು ಹೋಗಿ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಒಂದು 5 ಜನ ಹೆಣ್ಣು ಮಕ್ಕಳಿಗೆ 6 ಹಸಿರು ಬಳೆಯನ್ನ ದಾನ ಮಾಡ್ತಕ್ಕಂಥದ್ದು. ನಿಮಗಿನ್ನೂ ಶಕ್ತಿ ಇತ್ತು ಅಂದ್ರೆ ಹಸಿರು ರವಿಕೆ, ಬ್ಲೌಸ್ ಪೀಸ್ ಅಂತ ಹೇಳ್ತೇವೆ, ದಾನ ಮಾಡ್ತಕ್ಕಂಥದ್ದು ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಹಾಗೆ ಒಮ್ಮೆ ಕಟೀಲು, ಇಲ್ಲ ಕೊಲ್ಲೂರು, ಇಲ್ಲ ಹೊರನಾಡು, ಪಲಮನೇರು ಅಂತ ಹೇಳ್ತೀರಾ, ಮೋಸ್ಟ್ಲಿ ನಿಮಗೆ ಶ್ರೀಶೈಲಂ ತುಂಬಾ ಹತ್ರ ಆಗ್ತಕ್ಕಂಥದ್ದು ಆಗಬೇಕು ಅನ್ನತಕ್ಕಂಥದ್ದು ಪ್ರಯತ್ನ ಮಾಡಿ, ವಿಶೇಷ ಫಲವೃದ್ಧಿ ಆಗ್ತಕ್ಕಂಥದ್ದು ಹೋಗ್ಬೇಕು. ಪ್ರಕಾಶ್ ಅವರೇ, ಧನ್ಯವಾದಗಳು. ವೀಕ್ಷಕರ, ನಿರಂತರವಾಗಿ ನೀವು ಕರೆಗಳನ್ನ ಮಾಡ್ತಾ ಇರ್ತೀರಾ. ಈಗ ನಿಮ್ಮ ಕರೆಯನ್ನ ಸ್ವೀಕರಿಸೋ ಸಮಯ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ಸವಿತಾ ಬಿಜಾಪುರ್ಲಿಂದ. ಸವಿತಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ಮಾ? ಸರ್ ಮೇಡಮ್, ನಮ್ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು? ಸಿದ್ಲಿಂಗರಾಜು. ಹುಟ್ಟಿದ ದಿನಾಂಕ? 8/4/1984. 83. ಸಮಯ? ಸಮಯ ಮೇಡಮ್ 12:15. ಮಧ್ಯಾಹ್ನ ಬೆಳಗ್ಗೆ 12:15. ಅದು ಸರಿಯಾದಷ್ಟು ಗೊತ್ತಿಲ್ಲ. 1ರಿಂದ 12 ಒಂದು ಸಂಖ್ಯೆಯನ್ನ ಹೇಳಿಮ್ಮ. 1ರಿಂದ 12 ಒಂದ್ ಸಂಖ್ಯೆ. ಮೇಡಮ್ 8. 8. ಹಿಂದೆ ನಿಂತಿರೋರು ನಿಮ್ಮ ಅಣ್ಣನ ಅಪ್ಪನ? ಅದು ಅಣ್ಣನೇ ನಿಂತಿರೋದು. ಸರಿ, ಕೇಳಿ ಸವಿತಾ ಅವರೇ, ಗುರುಜಿ ಇದ್ದಾರೆ. ಸರ್ ನಮಸ್ತೆ ಗುರುಜಿ. ನಮಸ್ತೆ ಶಂಕರ, ಆತಂಕ ಪಡ್ಬೇಡಿ, ನಿಧಾನ, ಸಮಾಧಾನ ಸಮಾಧಾನ. ಗುರುಜಿ, ನಮ್ ಅಣ್ಣಂದು ಸ್ವಲ್ಪ ಜಾಬಿಂದು ಬಹಳ ಪ್ರಾಬ್ಲಮ್ ಆಗಿದೆ ಗುರುಜಿ. ಲಗ್ನಸ್ಥ ರಾಹು ಸಮಸ್ಯೆ ಜಾಸ್ತಿ. ರಾಹುವತ್ ಶನಿ ಕುಜವತ್ ಕೇತು ಅಂತ ಹೇಳ್ತೇವೆ. ರಾಹು ಶನಿಯ ಪ್ರಭಾವ, ಲಗ್ನದಲ್ಲಿ ಕುಳಿತು ಇಡೀ ಕುಟುಂಬದ ಜವಾಬ್ದಾರಿ ಉಂಟು. ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ, ಏನೂ ನಿಲ್ಲಲಿಕ್ಕಾಗ್ತಿಲ್ಲ. ಯಾವ ಉದ್ಯೋಗಕ್ಕೆ ಹೋದರೂ ಸರಿಯಾದ ಒಂದು ಸ್ಥಾನ, ಪದವಿ, ಪ್ರತಿಷ್ಠಾ, ಸಂಪಾದನಾ, ನೆಮ್ಮದಿ ಇವು ಯಾವುದೂ ಉದ್ಯೋಗದಲ್ಲಿ ಸಿಗುತ್ತಿಲ್ಲ ಅನ್ನತಕ್ಕಂಥದ್ದು ತೋರಿಸ್ತಿದೆ. ಹೌದು ಅಲ್ವಾ? ಹೌದು ಗುರುಜಿ, ಅದು ಎಲ್ಲಿ ಯಾವ ಉದ್ಯೋಗ ಹೋದ್ರೂ ಅವ್ರಿಗೆ ಇದನ್ನೇ ಆಗ್ತಾ ಇಲ್ಲ ಗುರುಜಿ. ಅದಷ್ಟೇ ಅಲ್ಲ, ಕುಟುಂಬದಲ್ಲಿ ಹಣಕಾಸು ಸಮಸ್ಯೆಗಳಿದೆ, ನಿಮಗೂ ಸಮಸ್ಯೆ ಇದೆ, ತಂದೆ ತಾಯಿಗಳಿಗೂ ಸಮಸ್ಯೆ ಇದೆ. ಏನೋ ಒಂಥರ ತಲೆ ಮೇಲಿನ ಹೊರೆ ಅನಿಸ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಹೌದು ಹೌದು ಗುರುಜಿ, ಅದು ಸ್ವಲ್ಪ ಅವ್ರಿಗೆ ಇದನ್ನೇ ಆಗಿದೆ. ಸರಿ, ಆತಂಕ ಪಡಬೇಡಿ. ಅವ್ರಿಗೆ ಹೇಳಿ ಒಮ್ಮೆ ಕುಕ್ಕೆ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು. ಕುಕ್ಕೆ ಕ್ಷೇತ್ರ, ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ಹತ್ರ ಬರುತ್ತೆ. ಒಂದು ಸಲ ಹೋಗಿ ಆ ಕುಕ್ಕೆ ಧರ್ಮಸ್ಥಳ ಎರಡನ್ನೂ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದಕ್ಕೂ ಹಾಗೂ ಆಯ್ತು ಅಂದ್ರೆ ಅಲ್ಲಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ ಹೊರನಾಡು ಕ್ಷೇತ್ರ ಇದೆ, ಅದಕ್ಕೂ ಆಯ್ತು ಅಂದ್ರೆ ದರ್ಶನ ಒಮ್ಮೆ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿ. ಇವರ ಒಂದು ನಕ್ಷತ್ರ ಪ್ರಭಾವದಕ್ಕಿಂತ ಹೆಚ್ಚಾಗಿ ಲಗ್ನ ಭಾವಕ್ಕೆ ಗುರು ಪ್ರವೇಶ ಆಗುತ್ತೆ ಇನ್ನೊಂದು 3 ತಿಂಗಳಲ್ಲಿ. ಖಂಡಿತ ತುಂಬಾ ವಿಶೇಷ ಆಗುತ್ತೆ. ಉದ್ಯೋಗ, ಕುಟುಂಬ, ನೆಮ್ಮದಿ, ಸಮಾಧಾನ ಇವೆಲ್ಲವನ್ನ ನೋಡ್ತಕ್ಕಂಥದ್ದಾಗುತ್ತೆ. ಆದ್ರೆ ಇವ್ರಿಗೆ ಕುಟುಂಬಾಧಿಪತಿ ದೂರ ಇರೋದ್ರಿಂದ ವಿಜಾಪುರಕ್ಕಿಂತ ದೂರದಲ್ಲಿ
ಏನಾದ್ರೂ ಕೆಲಸ ಕಾರ್ಯ ಉದ್ಯೋಗ ವ್ಯವಹಾರ ಅನ್ನತಕ್ಕಂಥದ್ದು ಪ್ರಯತ್ನ ಮಾಡಿದರೆ ವಿಶೇಷ ಯಶಸ್ಸನ್ನ ಪಡಿತಕ್ಕಂಥದ್ದಾಗುತ್ತೆ. ದೂರಕ್ಕೆ ಕೆಲಸಕ್ಕೆ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಸವಿತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಹಾಗೆ ವೀಕ್ಷಕರೇ, ಮತ್ತೊಂದು ಕರೆ ಕೂಡ ಸಿದ್ಧವಾಗಿದೆ. ಯಾರು ಮಾಡಿದ್ದಾರೆ ಕೇಳೋಣ ಬನ್ನಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದ್ಮಾ? ಸುಮಿತ್ರಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸುಮಿತ್ರಾ ಅವರೇ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕು ಅವ್ರ ಮೇಡಮ್. ಹೆಸರು? ಶ್ರುತಿ. ಹುಟ್ಟಿದ ದಿನಾಂಕ? 87 ಜುಲೈ 20 ಜುಲೈ 20. 20 ಜುಲೈ 87 ಅಲ್ವಾ? ಸಮಯ? ಸಮಯ ಬೆಳಗ್ಗೆ 9:30. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 5. ಗುರುಜಿ ಇದಾರೆ, ಮಾತಾಡಿ ಸುಮಿತ್ರಾ ಅವರೇ. ಕೊಡಿ. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಾವೆಷ್ಟು ದಿವಸದಿಂದ ಟ್ರೈ ಮಾಡ್ತಾ ಇದೀವಿ. ಹಾ, ಇವತ್ತು ಸಿಕ್ತು, ತುಂಬಾ ಸಂತೋಷ ಆಗ್ತಾ ಇದೆ. ಆಗ್ಲಿ ತಾಯಿ, ಆತಂಕ ಪಡಬೇಡಿ. ಮಗಳಿಗೆ ವಿಶೇಷವಾಗಿ ಈ ಒಂದು ಕೃತಿಕಾ ನಕ್ಷತ್ರ ಪ್ರಭಾವ, ಸಿಂಹಲಗ್ನ ಬೇರೆ. ಕನ್ಫರ್ಮ್ ಸಿಟ್ಟು, ಕೋಪ, ಹಠ, ರಭಸ, ಅಧಿಕಾರ, ಅಂತಸ್ತು, ಸ್ಟೇಟಸ್ಸು, ಪದವಿ, ಪ್ರತಿಷ್ಠಾ ಎಲ್ಲವೂ ಸಿಗಬೇಕು ಇರತಕ್ಕಂತ ಒಂದು ಭಾವದ ಒಂದು ಜಾತಕ. ಸ್ವಲ್ಪ ಕೋಪ ಜಾಸ್ತಿಯೇ ನಿಮ್ಮ. ಹೌದು ಸ್ವಾಮಿ. ಮದುವೆ ಆಯ್ತೋ? ಇಲ್ಲ ಸ್ವಾಮಿ, ಅದೇ ನೋಡ್ತಾ ಇದೀವಿ. ಗ್ರಹಣ ದೋಷ ನಕ್ಷತ್ರಗಳು ಅನ್ನತಕ್ಕಂತ ಮಾತು ಹೇಳ್ತಿರ್ತೇನೆ. ಅಂತ ಒಂದು ನಕ್ಷತ್ರಗಳ ಭಾವದಲ್ಲಿ ನಿಮ್ಮ ಮಗಳ ನಕ್ಷತ್ರವು ಅಂತದ್ದೇ ಇದೆ. ನಾನೊಂದು ಸಣ್ಣ ಬದಲಾವಣೆ ಹೇಳ್ತೇನೆ, ಅದನ್ನು ಮಾಡ್ತಕ್ಕಂಥದ್ದು ಮಾಡಬೇಕು. ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. 19ನೇ ತಾರೀಕು ಜುಲೈ 1987 ಹುಟ್ಟಿರ್ತಕ್ಕಂಥದ್ದು, ಮಧ್ಯಾಹ್ನ 1 ಹುಟ್ಟಿರ್ತಕ್ಕಂಥದ್ದು ಅನ್ನೋ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಅನ್ನ ಕೊಡತಕ್ಕಂಥದ್ದು ಮಾಡತಕ್ಕಂಥದ್ದು ಮಾಡಿ. ನಿಮ್ಮ ಮಗಳ ಈ ಜಾತಕವನ್ನ ಇಟ್ಕೊಂಡು ನೀವು ಕುಳಿತು ಮದುವೆ ಮಾಡ್ತೀನಿ ನೋಡ್ತೀನಿ ಅಂದ್ರೆ ಅದು ವಿಘ್ನ, ಎಳೆದಾಟ, ಒದ್ದಾಟವೇ. ಒಂದು ಸಣ್ಣ ಬದಲಾವಣೆ, 19ನೇ ತಾರೀಕು ಅಂತ ಹಿಂದಕ್ಕೆ ಹಾಕೊಳ್ಳಿ, ಮಧ್ಯಾಹ್ನ 1 ಹುಟ್ಟಿದ್ದು ಅನ್ನತಕ್ಕಂಥ ಒಂದು ಭಾವಾರ್ಥವನ್ನ ಹೇಳಿ, ಅಷ್ಟು ಸಾಕು. ಒಮ್ಮೆ ಹೋಗಿಬಿಟ್ಟು ಚಿಕ್ಕ ತಿರುಪತಿ, ಶ್ರೀನಿವಾಸಪುರ ಅಂತಿರ ಕೋಲಾರ, ಚಿಕ್ಕ ತಿರುಪತಿ ಮಾಲೂರ್ ಹತ್ರನೇ ಬರುತ್ತೆ, ದರ್ಶನ ಮಾಡಿ ಸಂಕಲ್ಪ ಮಾಡಿಕೊಂಡು ಒಂದು ಶನಿವಾರ ಮಾಡ್ಕೊಂಡು ಬನ್ನಿ. ಮದುವೆ ಆಗ್ಲಿ ಸ್ವಾಮಿ, ನಾವೆಲ್ಲ ಬಂದು ಕಲ್ಯಾಣೋತ್ಸವ ಮಾಡಿಸ್ತೇವೆ, ಮಗಳು ಅಳಿಯನನ್ನು ಕುಂದಿರಿಸಿ ಕಲ್ಯಾಣೋತ್ಸವ ಮಾಡಿಸ್ತೇವೆ ಅಂತ ಸಂಕಲ್ಪ ಕಟ್ಕೊಳ್ಳಿ. ಖಂಡಿತ ಆಗುತ್ತೆ, ಒಳ್ಳೇದಾಗುತ್ತೆ. ಹೋಗ್ತೀವಿ. ಸುಮಿತ್ರಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಈಗ ನಾವೇ ಕರೆ ಮಾಡಿದೀವಿ ಆಯ್ಕೆಯಾದ ಆ ಅದೃಷ್ಟಶಾಲಿಗೆ. ಯಾರವರು ಕೇಳೋಣ ಬನ್ನಿ. ಹಲೋ. ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ನಾನು ಸಜಿತಾ ಸನೀಶ್ ಅಂತ. ಸವಿತಾ ಅನ್ನೋರು. ನೀವೆಲ್ಲಿದ್ದೀರಾ ಆಕ್ಚುಲಿ ಸವಿತಾ ಅವರೇ? ನಾವು ಇಲ್ಲಿ ರಾಮಚಂದ್ರಪುರ, ವಿದ್ಯಾರಣ್ಯಪುರದ ಹತ್ರ. ಓ ಹೌದಾ, ಬಹಳ ಸಂತೋಷ. ಹೇಗ್ ಅನಿಸ್ತಿದೆ? ನೀವು ಕೂಡ ಅದೃಷ್ಟಶಾಲಿಗಳಾಗಿದ್ದೀರಾ, ನಾವೇ ನಿಮ್ಗೆ ಕರೆ ಮಾಡ್ತಿರೋದು. ತುಂಬಾ ಖುಷಿ ಆಗ್ತಾ ಇದೆ, ಬಿಕಾಸ್ ತುಂಬಾ ದಿನದಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ರಿಯಲಿ ತುಂಬಾ ಖುಷಿ ಆಯ್ತು. ನನ್ಗೆ ಫೋನ್ ಬಂತು, ಈ ತರ ಚೂಸ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು. ವೆರಿ ನೈಸ್, ವೆರಿ ನೈಸ್. ಸವಿತಾ ಅವರೇ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಹಸ್ಬೆಂಡ್ ಬಗ್ಗೆ. ಅವ್ರ ಹೆಸರು? ಅವ್ರ ಹೆಸರು ಸನೀಶ್ ಅಂತ. ಹುಟ್ಟಿದ ದಿನಾಂಕ? 23/5/1978. ಸಮಯ? 5:11 ಈವ್ನಿಂಗ್. 1 ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮಾ. 5. ಗುರುಜಿ ಇದ್ದಾರೆ, ಮಾತಾಡಿ ಸವಿತಾ ಅವರೇ. ಆಯ್ತು. ನಮಸ್ತೆ ಶಂಕರ. ನಮಸ್ತೆ ಗುರುಜಿ, ತುಂಬಾ ಖುಷಿ ಆಗ್ತಾ ಇದೆ. ನಮಗೂ ಕೂಡ ತಮ್ಮ ಜೊತೆ ನೋಡಿ, ಕೆಲವ್ರಿಗೆ ಫೋನ್ ಮಾಡ್ತಿರ್ತಾರೆ, ಅವ್ರಿಗೆ ಸಿಗುತ್ತೆ, ತುಂಬಾ ಜನಕ್ಕೆ ಸಿಗೋದಿಲ್ಲ. ಬೇರೆ ಏನ್ ಮಾಡೋದು ಅನ್ನೋ ಒಂದು ಯೋಚನೆನಲ್ಲಿ ಇಂಥ ಒಂದು ಕಾನ್ಸೆಪ್ಟ್ ಅನ್ನ ತಂದಿದ್ದು. ಸರಿ, ರೈಟ್. ಸೊ ಎಷ್ಟೋ ಜನಕ್ಕೆ ರೀಚ್ ಆಗ್ಬೇಕು, ಇನ್ನು ಕೆಲವ್ರಿಗೆ ನೇರವಾಗಿ ಬಂದು ಮಾತಾಡ್ಬೇಕು. ಸೊ ಒಬ್ಬರ ಅದೃಷ್ಟಶಾಲಿನ ಚೂಸ್ ಮಾಡೋಣ. ಸೊ ಇನ್ನೂ ಕೆಲವ್ರಿಗೆ ಸರಿ ಒಬ್ಬನ್ ಚೂಸ್ ಮಾಡಿದ್ರೆ ಆಯ್ತಾ, ಸೊ ಬೇರೆಯವ್ರಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ನಾವೇ ನಿಮಗೆ ಕರೆ ಮಾಡ್ತಕ್ಕಂಥ ಒಂದು ಲಕ್ಕಿ ಚಾಯ್ಸ್ ಕೂಡ ಮಾಡಿರ್ತಕ್ಕಂಥದ್ದು. ನಿಮ್ಮನ್ನ ಖುಷಿ ಪಡಿಸ್ಲಿಕ್ಕೆ, ನಮಗಲ್ಲ. ನೀವು ಖುಷಿಯಾಗಿದ್ರೆ, ನೀವು ಆನಂದವಾಗಿದ್ರೆ ನಮಗಷ್ಟೇ ಸಾಕುತ್ತಾ. ನಾನ್ ನಿಜವಾಗ್ಲೂ ಲಕ್ಕಿನ ಅಂತ ಒಂದೊಂದ್ಸರಿ ಅನ್ಸೇ ಬಿಡ್ತು ನನ್ಗೆ. ಯಾಕಂದ್ರೆ ಈ ತರ ಚೂಸ್ ಆಗಿದ್ಯಲ್ಲ, ನಾನು ಎಷ್ಟೊಂದ್ಸರಿ ಹತ್ ಕಡೆ ಟ್ರೈ ಮಾಡ್ಬಿಟ್ಟು ನಂಗೆ ಸಿಗ್ತಾ ಇರ್ಲಿಲ್ಲ. ಹಾಗೇನು ಇಲ್ಲಮ್ಮ, ನಿಮ್ಮೊಳಗೊಬ್ಬನೇ ಗುರುವಿದ್ದಾನೆ. ನೀವಿಲ್ಲ ಅಂದ್ರೆ ನಾವಿಲ್ಲ, ನೀವಿಲ್ಲ ಅಂದ್ರೆ ದೇವರೂ ಇಲ್ಲ. ಯಾರು ಪೂಜೆ ಮಾಡ್ತಾರೆ ತೋರಿಸಿ ನೋಡೋಣ. ಯಾರು ಸಂಕಲ್ಪ ಮಾಡ್ಕೋತಾರೆ, ಯಾರು ವ್ರತ ಮಾಡ್ತಾರೆ,
ಯಾರು ಅವನೊಂದು ದಿನನಿತ್ಯ ಹೋಗಿ ಅಲಂಕಾರ ಮಾಡಿ ಧೂಪ ದೀಪ ನೈವೇದ್ಯ ಎಲ್ಲ ಹಾಕ್ತಾರೆ? ನೀವುಗಳಿಲ್ಲ, ಯಾರೂ ಇಲ್ಲ. ನೀವಿಲ್ಲ, ಈ ರವಿಶಂಕರನು ಇಲ್ಲ, ನಿಮ್ಮಿಂದಲೇ ಎಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಲಕ್ ಇಸ್ ಯೋರ್ಸ್. ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಅದೃಷ್ಟ ಅಂತ ಕೂಡ ನಾನು ಅನ್ಕೋತೇನೆ ತಾಯಿ. ಇರ್ಲಿ ಆತಂಕ ಪಡ್ಬೇಡಿ. ಗುರುಜಿ, ನಮ್ ಹಸ್ಬೆಂಡ್ ಬಗ್ಗೆ ಕೇಳ್ಬೇಕಿತ್ತು. ಆಕ್ಚುಲಿ ನಾವ್ ಇಲ್ಲಿ ಇಲ್ಲ, ಅವ್ರು ದುಬೈಯಲ್ಲಿ ಇರೋದು, ನಾನು ಮಗ ಅಲ್ಲೇ ಇದ್ವಿ. ಬಟ್ ತುಂಬಾ ಪ್ರಾಬ್ಲಮ್ ಗುರುಜಿ, ಫಿನಾನ್ಷಿಯಲಿ ತುಂಬಾ. ಅವ್ರಿಗೆ ಆಕ್ಚುಲಿ ಇಲ್ಲಿಗೆ ವಾಪಸ್ ಬರಾಕು ಆಗ್ತಾ ಇಲ್ಲ. 108 ಪ್ರಾಬ್ಲಮ್ ಇಂದ ಅವರು ಸಫರ್ ಮಾಡ್ತಾ ಇದಾರೆ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಎಷ್ಟು ದುಡ್ಡು ಬಂದ್ರು ಸಾಕಾಗಲ್ಲ. ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್, ಒಂದ ಮುಗಿತಾ ಇದ್ದಂಗೆ ಇನ್ನೊಂದು ಬರ್ತಾ ಇರುತ್ತೆ. ಆತಂಕ ಪಡಬೇಡಿ. ಒಂದೇ ಒಂದು ಪರಿಹಾರ ಹೇಳ್ತೇನೆ ನೋಡಿ. ಇವ್ರ ಜಾತಕದಲ್ಲಿ ದಶಮದಲ್ಲಿ ಕಟಕ ರಾಶಿಯಲ್ಲಿ ಕುಜ ನೀಚ, ಸಪ್ತಮಾಧಿಪತಿ ನೀಚ, ಧನಕಾರಕ ನೀಚ. ಇವ್ರಿಗೆ 2ನೇ ಮನೆ ಅಧಿಪತಿ ಕೂಡ ಆತ. ಅದರಲ್ಲೂ ಬುಧನ್ ನಕ್ಷತ್ರದಲ್ಲಿ ಚಂದ್ರ ಕುಳಿತಿದ್ದಾನೆ, ಜ್ಯೇಷ್ಠ ನಕ್ಷತ್ರ ಪ್ರಭಾವ. ಸೊ ಕನ್ಫರ್ಮ್ ಕೈಂಡ್ ಆಫ್ ಡ್ರಾಗಿಂಗ್ ಇದೆಲ್ಲ ಆಗಬೇಕು. ಆತಂಕ ಪಡಬೇಡಿ. ದಶಮದಲ್ಲಿ ಕುಜ ಇದ್ರೂ ಒಳ್ಳೇದಾದ್ರೂ ನೀಚ ಭಾವ. ಸೊ ಉದ್ಯೋಗದಲ್ಲಿ ಏನಾದ್ರೂ ಟೆನ್ಷನ್ ಇದ್ದೇ ಇರುತ್ತೆ. ಅದು ನೇರವಾಗಿ ತುಲಾ ಲಗ್ನವನ್ನು ನೋಡ್ತಿರ್ತಕ್ಕಂಥದ್ದು. ಉದ್ಯೋಗ, ಹಣಕಾಸು, ಕುಟುಂಬ, ಮಕ್ಕಳು, ಹೆಂಡತಿ, ಈ ರೀತಿ ಎಳೆದಾಟ ಇರುತ್ತೆ. ಅದನ್ನೇನು ಮನಸ್ಸಿಗೇನು ಹಾಕೊಳ್ತಕ್ಕಂಥದ್ದು ಯೋಚನೆ ಮಾಡಬೇಡಿ. ಮಿಥುನ ರಾಶಿಗೆ ಗುರು ಪ್ರವೇಶವಾದಾಗ ಭಾಗ್ಯಸ್ಥಾನವಾಗುತ್ತೆ. ಸೊ 101% ಮೇಜರ್ ಚೇಂಜಸ್ ವಿಲ್ ಹ್ಯಾಪನ್. ಒಂದೇ ಆ ಕುಜ ನೀಚತ್ವಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ತಿಂಗಳ 1 ದಿನ ಧನಿಷ್ಠಾ ನಕ್ಷತ್ರ ಬರುತ್ತೆ. ಅವತ್ತು ಅಚ್ಚು ಬೆಲ್ಲದಲ್ಲಿ ದೀಪ ಹಚ್ಚಿ ಬನ್ನಿ. ಇಲ್ಲ ಒಂದು 9 ತೊಗರಿ ಬೇಳೆಯಿಂದ ಹಾಕಿರ್ತಕ್ಕಂಥ ಬೇಳೆ ಒಬ್ಬಟ್ಟು ಮಾಡಿಬಿಟ್ಟು ಅಲ್ಲಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿಸಿ ಹಂಚಿಸ್ಬಿಡಿ. ಯಾರಾದ್ರೂ ಯಾರು ಬಂದ್ರು ಸರಿ ದೇವಸ್ಥಾನದಲ್ಲಿ ಎಷ್ಟು ಮಾಡೋ ತಾಯಿ. 9 ತಿಂಗಳಲ್ಲಿ ಕರೆ ಮಾಡಿ ಹೇಳ್ತೀರಾ, ಗುರುಗಳೇ ವಿ ಆರ್ ಬ್ಯಾಕ್ ಅಂತ. ಚೆನ್ನಾಗಿರ್ತೀರಾ, ಒಳ್ಳೆ ಮನೆ ವ್ಯವಸ್ಥೆ ಎಲ್ಲವೂ ಆಗುತ್ತೆ. ಇವ್ರು ದೂರದಲ್ಲೇ ಜೀವನ, ಇಲ್ಲಲ್ಲ ದೂರದಲ್ಲೇ ಅಲ್ಲೇ ಇರ್ತಾರೆ, ಮತ್ತೆ ನೀವು ಹೋಗ್ತೀರಾ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಸವಿತಾ ಅವರೇ, ಧನ್ಯವಾದಗಳು. ನೀವು ಹೇಳ್ತಿದ್ರಿ ನಾನು ಲಕ್ಕಿನಾ ಅಂತ ಅನ್ಕೊಳ್ತಿದ್ದೆ. ಖಂಡಿತವಾಗ್ಲೂ ನೀವು ಲಕ್ಕಿ ಅಂತ ಹೇಳ್ತಾ, ವೀಕ್ಷಕರೇ ಬನ್ನಿ ಮುಂದಿನ ಕರೆ. ಅಂದ್ರೆ ನೀವು ಮಾಮೂಲಿನಂತೆ ಯಾರು ಕರೆಗೆ ಪ್ರಯತ್ನ ಮಾಡ್ತಿದ್ದೀರಾ ಅಂತಹ ಕರೆಯನ್ನ ಸ್ವೀಕರಿಸೋ ಹೊತ್ತಾಗಿದೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ಮೇಡಮ್, ನನ್ನ ಹೆಸರು ಜಯಲಕ್ಷ್ಮಿ ಅನ್ಬಿಟ್ಟು. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ತಾವರೆಕೆರೆಯಿಂದ ಮೇಡಮ್. ಹೌದಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗಳು ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ನಾನು ಅವ್ರ ಹೆಸರು ಕಾವ್ಯಶ್ರೀ ಅನ್ಬಿಟ್ಟು. ಹುಟ್ಟಿದ ದಿನಾಂಕ 12/8/98. ಬುಧವಾರ ಸಂಜೆ 6:15 6:30 ಒಳಗಡೆ ಮೇಡಮ್. 1ರಿಂದ 6 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿಮ್ಮ. 7 ಮೇಡಮ್. ಜಯಲಕ್ಷ್ಮಿ ಅವರೇ, ಗುರೂಜಿ ಇದಾರೆ, ಮಾತಾಡಿಮ್ಮ. ಹಾ, ಆಯ್ತು ಮೇಡಮ್. ನಮಸ್ತೆ ಶಂಕರ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಿಮ್ಮ ಮಗಳಿಗೆ ಸ್ವಲ್ಪ ಕೋಪ, ಹಠ, ರಭಸ. ಹೌದು ಗುರುಜಿ. ಅಯ್ಯೋ, ಕಣ್ಣು ತುಂಬಾ ಚೆನ್ನಾಗಿದೆ ನಿಮ್ಮ ಮಗಳಿಗೆ, ಹೌದು? ಹೌದು ಗುರುಜಿ. ಎಲ್ರಿಗೂ ಆ ಕಣ್ದೃಷ್ಟಿ. ಅದಕ್ಕೆ ನೋಡಿ, ಹೊರಗಡೆ ಹೋಗಿ ಬಂದ್ರೆ ಸಾಕು, ಅಮ್ಮ ಸುಸ್ತು, ಅಮ್ಮ ಹಾಗೆ ಅಂತಿರ್ತಾಳೆ. ಹೌದು ಗುರುಜಿ. ಇನ್ನೊಂದು, ನಿಮ್ಮ ಮಗಳು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ ನಿಮ್ಮ ಮಗಳಾಗ್ ಕಾಣಿಸಲ್ಲ, ನಿಮಗೆ ತಂಗಿ ತರನೋ ಅಕ್ಕನ ತರನೋ ಕಾಣಿಸ್ತಕ್ಕಂತ ಭಾವ. ಹೌದು ಗುರುಜಿ, ಹಂಗೆ ಕಾಣಿಸ್ತಾ ಇರೋದು. ಹಾಗೇ ಇರ್ತಾಳೆ, ಅಕ್ಕನ ಆಗ್ತಾಳೆ, ದಣಿ ಆಗ್ತಾಳೆ. ಸ್ವಲ್ಪ ಪುಕ್ಳು, ಮನೇಲಷ್ಟೇ ಬಾಯಿ. ಯೋಚನೆ ಮಾಡ್ಬೇಡಿ. ನಿಮಗೆ ಮುಂದಕ್ಕೆ ಹೇಗಿರ್ತಾಳೋ, ಒಳ್ಳೆ ವಿದ್ಯಾ ಬುದ್ಧಿ ಸಂಸ್ಕಾರ ಇದೆಲ್ಲ ನಿಂತ್ಕೊಳ್ತಾಳ, ಚೆನ್ನಾಗಿರ್ತಾಳ, ಎಲ್ಲವೂ ಸಿಗುತ್ತೆ. ಕೇತು ಅಂದ್ರೇನೆ ಸ್ವಲ್ಪ ನೋವು. ನೀವು ನೋವಲ್ಲಿದ್ದೀರಾ, ಅದ್ರ ಪ್ರಭಾವ ನೀವೇ ಧೈರ್ಯವಾಗಿಲ್ಲ. ಆ ಮಗುವಿಗೂ ಅಂತ ಒಂದು ಪ್ರಭಾವ. ತಪ್ಪದೆ ಸಂಕಷ್ಟ ಚತುರ್ಥಿಯ ದಿನ ಯಾರಾದ್ರೂ ಗುರುಗಳಿಗೆ, ಅರ್ಚಕರಿಗೆ, ಪುರೋಹಿತರಿಗೆ ಏನಾದ್ರೂ ಒಂದು ಬಿಳಿ ಶಲ್ಯ, ಪಂಚೆ ಇಷ್ಟನ್ನ ಕೊಡ್ತಕ್ಕಂಥದ್ದು ತಾಂಬೂಲದ ಸಮೇತ, ಹಣ್ಣಿನ ಸಮೇತ ಮಾಡಿಸ್ಲಿಕ್ಕೆ ಹೇಳಿ, ಒಳ್ಳೇದಾಗುತ್ತೆ. 7 ಸಂಕಷ್ಟ ತಪ್ಪಬಾರದು, ನಿಯಮ ಇರಬೇಕು. ಹೋಗ್ಬನ್ನಿ. ಜಯಲಕ್ಷ್ಮಿ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕಾಗಿ. ಇವತ್ತು ಆಯ್ಕೆಯಾದ ಆ ಅದೃಷ್ಟಶಾಲಿಗೆ ನಾವೀಗ ಕರೆ ಮಾಡಿದೀವಿ. ಅವ್ರು ಯಾರು ಗೊತ್ತಾ? ತಿಳಿಯೋಣ ಬನ್ನಿ. ಹಲೋ. ಹಲೋ, ನಮಸ್ತೆ ಮೇಡಮ್, ದಿವ್ಯಾ ಮೇಡಮ್. ನಮಸ್ತೆ ಅಮ್ಮ, ನಿಮ್ ಹೆಸರು? ಸುಲೋಚನಾ ಅಂತ್ರಿ, ಹುಬ್ಬಳ್ಳಿಯಿಂದ ಕರೆ ಮಾಡ್ತಾ ಇದ್ದೇನ್ರಿ ಮೇಡಮ್. ನೀವೆಲ್ರಿ ಕರೆ ಮಾಡಿದೀರಾ? ನಾವೇ ನಿಮಗೆ ಕರೆ ಮಾಡಿದ್ರಿ ಮೇಡಮ್. ಬಹಳ ಸಂತೋಷ ಆಗಕತ್ತೈತ್ರಿ. ಅದಕ್ಕೆ ಅದೇ ನೀವು ಕಾಲ್ ರಿಜಿಸ್ಟರ್ ಮಾಡ್ಕೊಂಡಿದ್ರಿ, ನಿಮ್ಗೆ ಕರೆ ಮಾಡಿದ್ವಿ. ಹೇಗ ಅನಿಸ್ತಿದೆ ನಿಮ್ಗೆ? ನಮ್ ಬಹಳ ಸಂತೋಷ ಆಗಿತ್ರಿ ಮೇಡಮ್. ಹೌದಾ, ಬಹಳ ಸಂತೋಷ, ಬಹಳ ಲಕ್ಕಿ ನೀವು ಅಂತ ಹೇಳ್ತಾ, ಯಾರ ಬಗ್ಗೆ ಕೇಳ್ಬೇಕಿತ್ತು ಸುಲೋಚನಾ? ನನ್ ಬಗ್ಗೆ ಕೇಳ್ಬೇಕಾಯ್ತ್ರಿ ಮೇಡಮ್. ಹುಟ್ಟಿದ ದಿನಾಂಕ ಗೊತ್ತಿಲ್ರಿ ನಮಗೆ. ಮಕ್ಳಿದಾರ ನಿಮ್ಗೆ? ಮಕ್ಳು ಅದಾರ್ರಿ ಮೇಡಮ್. ಯಾವ್ದಾದ್ರು ಒಬ್ರದ್ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 20
12 ಹ್ಮ್ 1991. 91. ಸಮಯ ಸಮಯ ಮಧ್ಯಾಹ್ನ 3 ಗಂಟೆಕ್ರಿ. ಹ್ಮ್ 1ರಿಂದ 12 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 9 ಮೇಡಮ್. ಗುರುಜಿ ಇದಾರೆ, ಮಾತಾಡಿ ಸುಲೋಚನಾ ಅವ್ರೆ. ಹ್ಞೂನ್ರಿ ಮೇಡಮ್, ಮಾತಾಡ್ತೀನಿ. ನಮಸ್ತೆ ಶಂಕರ್. ನಮಸ್ತೆ ಗುರುಜಿ, ಬಹಳ ಸಂತೋಷ ಆಗೈತ್ರಿ ಗುರುಜಿ. ನಮಸ್ತೆ. ಆತಂಕ ಪಡಬೇಡಿ, ನಮಗೂ ಕೂಡ ಸಮಾಧಾನ ಆಗಿರ್ತಕ್ಕಂಥದ್ದು. ಈ ಚಂದ್ರ ಸ್ಥಾನವನ್ನ ತುಂಬಾ ವಿಶೇಷವಾಗಿ ನೋಡ್ತೇವೆ. ಯಾರದೇ ಜಾತಕದಲ್ಲಿ ತಾಯಿ ಹೇಗಿದ್ದಾರೆ, ಹೇಗಿರ್ತಾರೆ ಅನ್ನತಕ್ಕಂಥದ್ದು ನೋಡ್ಲಿಕ್ಕೆ ಸುಲೋಚನವಾಗಿ ಕಾಣಿಸ್ತೀರಾ. ಕಾಸಿನಗಲದ ಕುಂಕುಮದ ಭಾವ. ಎಲ್ರಿಗೂ ಸುಲೋಚನಕ್ಕ ಬೇಕು, ಸುಲೋಚನಮ್ಮ ಬೇಕು. ಎಲ್ಲರೂ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಸಂಸ್ಕಾರಕ್ಕೂ ಮದುವೆಗೂ ಎಲ್ಲದಕ್ಕೂ ನೀವು ಬೇಕು. ಆದ್ರೆ ಎಲ್ಲೋ ಒಂಟಿ ಛಾಯೆ, ಪ್ರತಿಯೊಂದು ಹೋರಾಟವೇ. ದಾಂಪತ್ಯ, ಕುಟುಂಬ, ನಿಮ್ಮವರೇ, ನಿಮ್ಮ ಆತ್ಮೀಯರೇ, ಬಂಧುಗಳೇ, ಕುಟುಂಬಸ್ಥರೇ ಕೊಟ್ಟು ನೋವು, ತಿನ್ನಿಸಿ ನೋವು, ಇದೆಲ್ಲವನ್ನೂ ನೋಡಿರ್ತಕ್ಕಂಥದ್ದು. ತುಂಬಾ ಕಣ್ಣೀರು ಹಾಕಿದ್ದೀರಾ. ತುಂಬಾ ಒಂದು ಕಾಲಘಟ್ಟದಲ್ಲಿ ಹುಟ್ಟುಕೊಳ್ಳುವ ರವಿಕೆ ವಿಚಾರದಲ್ಲೂ ಕಣ್ಣೀರು ಹಾಕಿರ್ತಕ್ಕಂಥ ತಾಯಿ ಜೀವ. ಹೌದು ಅಲ್ವೋ ತಾಯಿ? ಹೌದ್ರಿ, ತುಂಬಾ ಸತ್ಯ ರೀ ಸರ್. ಹೌದ್ರಿ ಗುರುಜಿ, ಹೌದು. ಏನಾಗಲ್ಲವ್ವ, ಚೆನ್ನಾಗಿರ್ತೀರಾ, ಏನು ಮಾಡ್ಲಿಕ್ಕಾಗಲ್ಲ. ಎಲ್ಲವೂ ಕರ್ಮಕ್ಕೆ ಅತೀತ ಅಂತ ಹೇಳ್ತೇವೆ. ನಾವು ಬರುವಾಗ ಹೀಗೇ ಬರಬೇಕು, ಇಂಥ ಮನೇನಾಗೇ ಇರಬೇಕು ಅನ್ನತಕ್ಕಂಥದ್ದು ಕಾಲಾತೀತ. ಆ ಚಂದ್ರನಿಗೆ ಕೇತು ಗ್ರಹಣ. ಈ ಒಂದು ಮೇ ಆಸನಲ್ಲಿ ಗ್ರಹಣ ಒಂದು ಬರುವುದು. ಅದಕ್ಕೆ ಒಂದು 15 ದಿನ ಮೊದಲೇ ಆ ಗ್ರಹಣ ಪರಿಹಾರಗಳ ಬಗ್ಗೆ ಹೇಳ್ತೇನೆ. ಅಂತ ಒಂದು ಗ್ರಹಣದ ಸಂದರ್ಭದಲ್ಲಿ ಆದಷ್ಟು ಯಾವುದಾದ್ರೂ ದೇವಿ ಕ್ಷೇತ್ರ ನಿಮಗೆ ಈ ಬಾದಾಮಿ ಬನಶಂಕರಿ ಆದ್ರೂ ಸರಿ, ಶಿರಸಿ ಮಾರಿಕಾಂಬ ಆದ್ರೂ ಸರಿ, ಅಂತ ಒಂದು ಗ್ರಹಣ ಸಂದರ್ಭದಲ್ಲಿ ಕುಟುಂಬ ಸಮೇತ ಹೋಗಿ ಆ ಒಂದು ಸ್ನಾನ ಮಾಡಿ ದೇವಿಯನ್ನ ದರ್ಶನ ಮಾಡಿಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿ. ಆ ಗ್ರಹಣ ದೋಷ ಹೋಗುತ್ತೆ. ಆ ಕಣ್ಣೀರೇ ಹಾಕಿರೋದು. ಎಲ್ರಿಗೂ ನಗಿಸ್ತೀರಾ. ನಿಮ್ಮನ್ನು ನೋಡಿದವ್ರು ಯಾರು, ನಿಜ ಹೇಳ್ತೇನೆ ಅವ್ವ, ಬಂಡೆಗಲ್ಲು ನೀವು. ಕಣ್ಣೀರು ಹಾಕಿದ್ದು ಎಷ್ಟೋ ಜನ ಗೊತ್ತಿಲ್ಲ. ಅಷ್ಟು ಆರ್ದ್ರ ಹೃದಯ. ಏನು ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಹೋಗ್ಬನ್ನಿ. ಸುಲೋಚನಾ ಅವರೇ, ಧನ್ಯವಾದಗಳು. ಗುರುಜಿ, ನೀವು ಹೇಳ್ತಿದ್ರಿ ಕಾರ್ಯಕ್ರಮದ ಪ್ರಾರಂಭದಲ್ಲೇನೆ ಪರಿಸರ ಮಾತಾಡುತ್ತೆ ನಮ್ ಜೊತೆ. ಹಾಗಾಗಿ ಕೆಲವೊಂದು ಅವಿಂದವೇ ಬಂದು ಮನೆ ಸೇರ್ಕೊಳ್ಳುತ್ತವೆ. ಅದು ಏನನ್ನ ಸೂಚಿಸುತ್ತೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ರಿ. ಖಂಡಿತ. ಮೊದಲಿಗೆ ನೋಡಿ, ಅಳಿಲ್ ಬಂದು ಸೇರ್ಕೊಳ್ಳುತ್ತೆ, ಇಲಿ ಬಂದು ಸೇರ್ಕೊಳ್ಳುತ್ತೆ, ನಾಯಿ ಬಂದು ಸೇರ್ಕೊಳ್ಳುತ್ತೆ, ಬೆಕ್ಕು ಬಂದು ಸೇರ್ಕೊಳ್ಳುತ್ತೆ. ಒಂದು ನೀವು ತಗೊಬಂದ್ರ ಇಲ್ಲ ಅದೇ ಬಂತ, ಇಟ್ ಇಸ್ ನಾಟ್ ನೆಸೆಸರಿ, ಬಟ್ ಇಟ್ ಈಸ್ ದೇರ್. ನಿಮ್ಮ ಮನೇಲಿದೆ ಅಷ್ಟೇ. ಹಸು ಬಂದು ಸೇರ್ಕೊಳ್ಳುತ್ತೆ, ಪಕ್ಕದ ಮನೆ ಹಸು ಬಂದು ನಿಂತ್ಕೊಳ್ಳುತ್ತೆ, ಹಾವು ಬಂದು ಸೇರ್ಕೊಳ್ಳುತ್ತೆ, ಜೇಡ ಸೇರ್ಕೊಳ್ಳುತ್ತೆ, ಜಿರಳೆ ಸೇರ್ಕೊಳ್ಳುತ್ತೆ. ಈ ತರ ವಿಚಿತ್ರವಾಗಿ ತುಂಬಾ ಶುದ್ಧಿಯಾಗಿರ್ತೀರಾ. ಅದು ಇಂಥ ಒಂದು ಕದಲಿಕೆ ಆಗುತ್ತೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇವುಗಳೆಲ್ಲದರಲ್ಲೂ ಅತಿ ಮುಖ್ಯವಾಗಿ ಜೇನುಗಳು. ಅಪರೂಪ ಜೇನು ಕಟ್ಟಿಬಿಟ್ಟಿದೆ ಗುರುಗಳೇ ನಮ್ಮ ಮನೆಗೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಸ್ವಲ್ಪ ಗಾಬರಿ ಪಡ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿದ್ದೇನೆ. ಏನೂ ಆಗುವುದಿಲ್ಲ. ರಾಹುವಿನ ಪೂರ್ಣ ಪ್ರಭಾವ ಅದು. ನಿಮ್ಮ ರಾಹು ದೋಷವನ್ನ ತೆಗೆಸು ಹಾಕಲು ಬರತಕ್ಕಂಥದ್ದು. ಜೇನುಗೂಡು ಯಾರು ಕಟ್ಟಿರುತ್ತೋ ಕನ್ಫರ್ಮ್ ವೆರಿ ಶಾರ್ಟ್ಲಿ, ಮಿನಿಮಮ್ 3 months or 6 months or 9 months ಮನೆಗೊಂದು ಮುದ್ದಾದ ಮಗು ಬರಬೇಕು, ಇಲ್ಲ ಮನೆಯಲ್ಲೊಂದು ಮದುವೆಯಾಗಬೇಕು, ಇಲ್ಲ ಮನೆಗೊಂದು ಸೊಸೆ ಬರಬೇಕು, ಮನೆಗೊಂದು ಕಾಲ್ಗೆಜ್ಜೆ ಹಿಡತಕ್ಕಂಥ ಹೆಣ್ಣು ಮಗು ಬರಬೇಕು, ಪುಟ್ಟ ಪಾಪು ಒಂದು ಆಗಬೇಕು, ಪುತ್ರ ಸಂತಾನವಾಗಬೇಕು, ಉದ್ಯೋಗದಲ್ಲೊಂದು ಬಡ್ತಿಯಾಗಬೇಕು. ಆದರೆ ರಾಹು ಪ್ರಭಾವ ಗಾಬರಿಯೂ ಆಗಿಸ್ಬೇಕು. ಮಗು ಆಗೋಕ್ ಮೊದಲು ಸ್ವಲ್ಪ ಗಾಬರಿ. ಪ್ರೆಗ್ನೆನ್ಸಿ, ಅಯ್ಯೋ ಏನಪ್ಪ ಹೇಗಪ್ಪ ಅನ್ನತಕ್ಕಂಥ ಗಾಬರಿ ಇರುತ್ತೆ. ಈ ಪ್ರಿಕಾಷನ್ ತಗೋಬೇಕು, ಈ ಟ್ಯಾಬ್ಲೆಟ್ ತಗೋಬೇಕು, ಈ ಪ್ರೆಗ್ನೆನ್ಸಿ ಟೆಸ್ಟ್ ನಡೆಸಬೇಕು, ಮಗು ಸಿಸೇರಿಯನ್ ಆಗುತ್ತೋ ನಾರ್ಮಲ್ ಆಗುತ್ತೋ, ಈ ಥರದ್ದೆಲ್ಲ ಅಂದ್ಕೊಳ್ತಕ್ಕಂಥ ಒಂದು ಮಾತು ಹೇಳ್ತಾರೆ. ಹೌದಲ್ವಾ? ಸೊ ಆ ರೀತಿ ಆ ರಾಹು ಪ್ರಭಾವ ಅನ್ಸುತ್ತೆ. ಆ ಟೆನ್ಷನ್ ಅನ್ಸುತ್ತೆ. ಒಂದು ಮನೆ ಕೊಂಡ್ಕೋಬೇಕು, ಇಲ್ಲ ಮನೆ ಬದಲಾವಣೆ, ಚಿಕ್ಕ ಮನೆಯಿಂದ ದೊಡ್ಡ ಮನೆಗೆ ಹೋಗ್ಬೇಕು. ಮದುವೆಯಾಗದವರಿಗೆ ಮದುವೆಯಾಗಬೇಕು, ಕುಟುಂಬ ದೊಡ್ಡದಾಗಬೇಕು, ಬಹು ಸಿಹಿಯಾದ ಒಂದು ಸುದ್ದಿ ಒಂದು ಬರಬೇಕು. ಪರಸ್ಥಳ, ಪರದೇಶ, ವಿದೇಶ, ಬಹುದೊಡ್ಡ ಉದ್ಯೋಗ, ಬಹುದೊಡ್ಡ ಸ್ಥಾನ, ಇಫ್ ನಾಟ್ ನಿಮ್ಮದೇ ಒಂದು ಸಂಸ್ಥೆ ಕಟ್ಟಬೇಕು, ನಂದೇ ಒಂದು ಪುಟ್ಟ ಕಂಪನಿ, ಪುಟ್ಟ ಫ್ಯಾಕ್ಟ್ರಿ,
ಪುಟ್ಟ ಆಫೀಸ್, ಏನೋ ಒಂದು ಪುಟ್ಟ ವ್ಯಾಪಾರ, ಪುಟ್ಟ ವ್ಯಾಪಾರ ಆದ್ರೂ ನಿಮಗೆ ನೀವೇ ಹೋಗ್ಬಿಟ್ಟು ಗಂಧದ ಕಡ್ಡಿ ಮಾರೋದು, ಕ್ಯಾಂಡಲ್ ಮಾರೋದು, ನ್ಯೂಸ್ ಪೇಪರ್ ಏಜೆನ್ಸಿ ಏನೋ ಒಂದು ಸಣ್ಣದಾಗಿ ತಗೊಳ್ಳೋದು, ಈ ರೀತಿ ಆ ಒಂದು ಗೂಡು, ಆ ಗೂಡು ನೋಡಿ ಅದರಲ್ಲೊಂದು ವೈಬ್ರೇಷನ್ ಇದೆ. ಶುಕ್ರ ಪ್ರಭಾವ ಸಿಹಿಯನ್ನ ಅಂತ ಹೇಳ್ತೇವೆ. ಶುಕ್ರ ಅಂದ್ರೆ ಏನು? ಹೆಣ್ಣು. ಶುಕ್ರ ಅಂದ್ರೆ ಅಂದ, ಚಂದ, ಆನಂದ, ಪ್ರೀತಿ, ಪ್ರೇಮ, ಸ್ತ್ರೀ ಸುಖ, ಪ್ರಣಯ ಸುಖ, ಪ್ರೇಮ ಸುಖ. ಆ ಮನೆಯಲ್ಲಿ ಸ್ತ್ರೀಯರು ಬಂದು ಸೇರುತ್ತಾರೆ, ಅರಿಶಿನ ಹಚ್ಚತಕ್ಕಂಥ ಕಾರ್ಯಕ್ರಮಗಳಾಗುತ್ತವೆ, ಈ ಒಂದು ಸೀಮಂತ ಕಾರ್ಯಕ್ರಮಗಳು ಆಗುತ್ತವೆ, ಮನೆಯಲ್ಲಿ ಹೆಣ್ಣು ಸಂತಾನ ಆಗ್ತಕ್ಕಂಥದ್ದು, ಮನೆಯಲ್ಲಿ ಸಂತೋಷ ತುಂಬಿ ತುಳುಕಾಡತಕ್ಕಂಥದ್ದು, ಹಬ್ಬದ ವಾತಾವರಣ ಆಗ್ತಕ್ಕಂಥದ್ದು, ವರಮಾನ ಹೆಚ್ಚತಕ್ಕಂಥದ್ದು. ಕಾರು ಬೇರೆ, ದೊಡ್ಡ ಕಾರು ಬೇರೆ, ಕಾರಿನಲ್ಲಿರುವ ಅಲಂಕಾರ ಬೇರೆ. ಕೆಲವರು ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡಿದ್ರು, ಕಾರ್ ಒಳಗಡೆ ಟಿವಿ ಗಿವಿ ಏನೂ ಇರೋದಿಲ್ಲ. ಕೆಲವ್ರು ನೋಡಿ ಚಿಕ್ಕ ಕಾರ್ ಇಟ್ಕೊಂಡಿದ್ರು ಕೂಡ ಕಾರ್ ಒಳಗಡೆ ಟಿವಿ ಇರುತ್ತೆ, ಆ ಕರ್ಟನ್ಸ್ ಇರುತ್ತೆ. ಸೊ ಆ ಒಂದು ಪ್ರಭಾವ, ರಾಹು ಪ್ರಭಾವ, ಶುಕ್ರ ಪ್ರಭಾವ, ರಾಹು ಶುಕ್ರ ಸಂಗಮ ಆಗ್ತಕ್ಕಂಥದ್ದು ಆಗುವುದು ಅಂತ ಹೇಳ್ತೇವೆ. ಅಂತ ಒಂದು ವಿಶೇಷ ಜೇನುಗೂಡು ಕಟ್ಟಿದ ಮೇಲೆ ಆಗ್ತಕ್ಕಂಥದ್ದಾಗುತ್ತೆ. ರಿಟೈರ್ಮೆಂಟ್ ಲೈಫ್, ನೆಮ್ಮದಿಯ ದಿನ. ಇಷ್ಟು ದಿನ ಕೂಡಿಟ್ಟಂತ ಒಂದು ಇನ್ಶೂರೆನ್ಸ್ ಫಂಡ್ಸ್, ಪ್ರಾವಿಡೆಂಟ್ ಫಂಡ್ಸ್ ತಗೊಂಡು ಇಷ್ಟು ದಿನ ಓಡದೆ, ಇನ್ನೂ ಓಡಬೇಕಾ ಅನ್ನೋರಿಗೆ ನೆಮ್ಮದಿ ಆರಂಭ ಆಗ್ತಕ್ಕಂಥದ್ದು. ಪ್ರತಿಯೊಂದು ನೀವೇ ಮಾಡ್ತಿರೋರಿಗೆ ಸಹಾಯಕರು ಸಿಗುತ್ತಾರೆ, ಕೆಲಸಗಾರರು ಸಿಗುತ್ತಾರೆ. ಇಷ್ಟು ದಿನ ಕೆಲಸ ಮಾಡುತ್ತಿರತಕ್ಕಂಥವ್ರು ದಣಿಯಾಗತಕ್ಕಂಥ ಭಾವ ಜಾಸ್ತಿ ಆಗುತ್ತೆ. ಗಂಡು ಸಂತಾನವಾಗತಕ್ಕಂಥ ಒಂದು ಭಾವ ಕೂಡ ಇದೆ, ಪುತ್ರ ಸಂತಾನ. ಇದು ಈ ಜೇನುಗೂಡು ಕಟ್ಟಿದಾಗ ಆಗ್ತಕ್ಕಂಥದ್ದು. ಆದ್ರೆ ಕೆಲವರು ಅದು ಅನಿಷ್ಟ, ಪೀಡೆ ಇದೆಲ್ಲ ಹೇಳ್ತಾರೆ. ಖಂಡಿತ ಇಲ್ಲ. ನನ್ನ ಅನುಭವದ ಮೇಲೆ ತುಂಬಾ ಕಡೆ ನೋಡಿದ್ದೇನೆ, ತುಂಬಾ ಕಡೆ ಕೇಳಿದ್ದೇನೆ. ನೀವು ನಂಬಿದ್ರೆ ನಂಬಿ. ಸುಮಾರು ಒಬ್ರು ಬಹುದೊಡ್ಡ ನಿರ್ದೇಶಕರು ಒಂದು 6 ಇಲ್ಲ 7 ತಿಂಗಳ ಹಿಂದ್ಗಡೆ ಅವ್ರು ನನಗೆ ಕರೆ ಮಾಡಿದಂತ ನೆನಪು. ಜೇನುಗೂಡು ಕಟ್ಬಿಟ್ಟಿದೆ, ಏನ್ ಮಾಡೋದು ಗುರುಗಳೇ, ಯಾರ್ಯಾರು ಏನೇನೋ ಹೇಳ್ತಿದ್ರೆ, ಹೀಗಾಗುತ್ತಂತೆ, ಹಾಗಾಗುತ್ತಂತೆ. ಬಹುದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗುತ್ತೆ, ಯೋಚನೆ ಮಾಡಬೇಡಿ. ಮನೆಗೆ ಗೂಡು ದೊಡ್ಡದಾಗುತ್ತೆ, ಭೂಮಿ ಮನೆ ಒಂದು ತಗೊಳ್ಳೋದು ಏನೋ ಒಂದು ಯೋಚನೆಯಲ್ಲಿ ಇದ್ದೀರಾ, ತುಂಬಾ ಒಂದು ಒಳ್ಳೇದೊಂದಾಗುತ್ತೆ ಅಂದ್ರೆ ಹೌದು ಹೌದು ಆ ಯೋಚನೆಯಲ್ಲೇ ಇದ್ದೀವಿ ಅಂತ. ನೆನ್ನೆ ಒಂದು ಮೆಸೇಜ್ ಅವ್ರ ಕಡೆಯಿಂದ, ಪುತ್ರ ಸಂತಾನವಾಯಿತು ಗುರುಗಳೇ ಅಂತಕ್ಕಂಥದ್ದು. ಜೇನುಗೂಡು ದೊಡ್ಡದಾಯಿತು, ಇನ್ನಷ್ಟು ಸಿಹಿ ನಿಮಗಿರ್ಲಿ ಅಂತ ಮೆಸೇಜ್ ಹಾಕಿರ್ತಕ್ಕಂಥದ್ದು. ಅಂದ್ರೆ ಆಗ್ಲೇಬೇಕು, ಅದು ಪ್ರಕೃತಿ ನಮ್ಮನ್ನ ಮಾತಾಡಿಸುತ್ತೆ. ಅದರಿಂದ ಇನ್ನು ಮೇಲೆ ಅಯ್ಯೋ ಜೇನುಗೂಡು ಕಟ್ಬಿಟ್ಟಿದಪ್ಪ, ಏನಾದ್ರೂ ಅನಿಷ್ಟ ಆಗಬಹುದಾ? ಖಂಡಿತ ಇಲ್ಲ. ದ ಮೋಸ್ಟ್ 90% ಮನೆ ಇಲ್ಲದವರಿಗೆ ಮನೆ ಆಗ್ತಕ್ಕಂಥದ್ದು ಹೇಗಾದ್ರೂ ಒಂದು ಗೌರ್ಮೆಂಟ್ ಕ್ವಾರ್ಟರ್ ಸಿಗೋದು, ಯಾರಾದ್ರೂ ನಿಮಗೆ ಭೂಮಿ ದಾನ ಮಾಡ್ತಕ್ಕಂಥದ್ದು, ಇಲ್ಲ ದೊಡ್ಡ ಮನೆಗೆ ಬದಲಾವಣೆ ಆಗ್ತಕ್ಕಂಥದ್ದು, ಹೊಸ ಮನೆಗೆ ಬದಲಾವಣೆ ಆಗ್ತಕ್ಕಂಥದ್ದು, ಹೊಸ ವೆಂಚರ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಆಗಲೇಬೇಕು, ಆಗುವುದು ನಿರ್ಣಾಯಕ. ಶುಕ್ರ ಪ್ರಭಾವ ಹಾಗೂ ರಾಹು ಪ್ರಭಾವ. ಬಟ್ ರಾಹು ನಿಮಗೆ ಭೀತಿ ಹುಟ್ಟಿಸುತ್ತಷ್ಟೇ. ಹೊಸ ಮನೆ, ಹೊಸ ಜಾಗ, ಹೊಸ ಸ್ಥಳ, ಹೊಸ ಬದುಕು, ವಿವಾಹ, ಪುತ್ರ ಸಂತಾನ, ಇದೊಂಚೂರು ಗಾಬರಿ ಅನ್ಸುತ್ತೆ ನಮಗೆ. ಒಂದ್ ಕಡೆ ಖುಷಿಯ ಒಂದು ಸಂಭ್ರಮನೂ ಇರುತ್ತೆ. ವಿಲ್ ವಿ ಏಬಲ್ ಟು ಮ್ಯಾನೇಜ್, ನಾವು ಇದನ್ನ ಮಾಡ್ಲಿಕ್ಕಾಗುತ್ತಾ, ತಗೊಳ್ಲಿಕ್ಕಾಗುತ್ತಾ ಅಂತಕ್ಕಂಥ ಭಾವ ಅನ್ಸುತ್ತೆ. ಏನೂ ಇಲ್ಲ, ಎಲ್ಲವೂ ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ನಾಳೆ ಇನ್ನೊಂದು ಅಪರೂಪ ಅತಿಥಿ ನಮ್ಮ ಮನೆಗೆ ಬಂದ್ರೆ ಏನಾಗುತ್ತೆ, ಆ ಅಪರೂಪ ಅತಿಥಿ ಯಾರು ಅಂತ ನಾಳೆನೆ ಹೇಳ್ತೇನೆ, ಕಾದು. ಗುರುಜಿ, ಇವತ್ತು ಯಾವ ನಕ್ಷತ್ರದ ಕುರಿತು ತಿಳಿಸ್ಕೊಡ್ತಿದ್ದೀರಾ? ಯಾವ ನಕ್ಷತ್ರಕ್ಕೆ ಗ್ರಹಣ ದೋಷವಿದೆ ಅಂತ ಹೇಳ್ತಾ ಇದ್ದೀರಾ? ಶತಭಿಷ ನಕ್ಷತ್ರಕ್ಕೆ ಗ್ರಹಣ ದೋಷವಿದೆ. ಅದಕ್ಕೂ ಮೊದಲು ನಾಳೆ ಬರ್ಲಿಕ್ಕೆ ಒಬ್ಬರಿಗೆ ಕೊನೆ ಫೋನ್ ನಂಬರ್ ಸಂಖ್ಯೆ ಹೇಳ್ತಿದ್ದೇವೆ. ಪ್ರತಿನಿತ್ಯ ಒಬ್ಬ ಅದೃಷ್ಟಶಾಲಿ ಝೀಗೆ ಬಂದು ನನ್ನನ್ನು ಭೇಟಿ ಆಗಬಹುದು. ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ನಿನ್ನೆ ನಾಗರತ್ನ ಅಂತ ಹೇಳಿದ್ದು, ಅವ್ರು ಆಲ್ರೆಡಿ ಬಂದಿದ್ದಾರೆ ಅವ್ರ ಜಾತಕ ಹೇಳಲಿಕ್ಕೆ. ರಶ್ಮಿ ಬೆಂಗಳೂರು, ಒಂದು ವಿದ್ಯಾರಣ್ಯಪುರದವರು, 682888 ಎಂಡಿಂಗ್ ವಿತ್ ಮೊಬೈಲ್ ನಂಬರ್ ಬಂದು 68288. ದಯವಿಟ್ಟು ಕರೆ ಮಾಡ್ತಾರೆ ನಮ್ಮ ಸಂಸ್ಥೆಯಿಂದ ಝೀ ಪರವಾಗಿ. ನಾಳೆ ಬೆಳಿಗ್ಗೆ 9 ಗಂಟೆಗೆಲ್ಲ ಬರಲಿಕ್ಕೆ ಪ್ರಯತ್ನ ಮಾಡಿ. ನೀವು ಬರಲಿಲ್ಲ, ಖಂಡಿತ ಮತ್ತೊಂದು ಚಾನ್ಸ್ ಇಲ್ಲ. ನಿಮಗೋಸ್ಕರವೇ ಇಷ್ಟೆಲ್ಲ ಒಂದು ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ. ನಿಮಗೆ ತಲುಪಬೇಕು, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಬೇಕು ಅಂತ
ಸೊ ನಾವು ಅನೌನ್ಸ್ ಮಾಡ್ತಿದ್ದೇವೆ. ಸೊ ಇಫ್ ನಾಟ್ ಡೋಂಟ್ ಫೀಲ್ ಬ್ಯಾಡ್. ಸೊ ನನ್ನ ಬಗ್ಗೆ ತಪ್ಪಾಗೇನು ಅನ್ಕೋಬೇಡಿ, ಆಯ್ತಾ? ಇರಲಿ. ಈ ಒಂದು ಶತಭಿಷ ನಕ್ಷತ್ರ ಕೂಡ ಗ್ರಹಣ ದೋಷ ನಕ್ಷತ್ರದಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ನಕ್ಷತ್ರ. ನೇಣು ಹಾಕತಕ್ಕಂಥ ಕುಣಿಕೆ ಹಗ್ಗದಲ್ಲಿರುತ್ತಾನೆ ಈ ಒಂದು ರಾಹು ಪ್ರಭಾವ. ಮಿನಿಮಮ್ ಈಸ್ ಎ ಜಡ್ಜ್ ಆರ್ ಆ ಸ್ಥಳದಲ್ಲಿರ್ತಾನೆ ಅನ್ನತಕ್ಕಂಥ ಮಾತು ಹೇಳ್ತಾರೆ. ತಂದೆಯನ್ನ ನೋಡ್ಬೇಕು ಅಂದ್ರೆ ಒಬ್ಬರ ಜಾತಕದಲ್ಲಿ ರಾಹುವನ್ನ ನೋಡ್ತೇವೆ. ಒಬ್ಬ ಮನುಷ್ಯ ದೀರ್ಘ ಕಾಲ ಬದುಕ್ತಾನೆ, ದೀರ್ಘವಾದಂಥ ಒಂದು ಆಯುಷ್ಯನ್ನ ಪಡೆದಿದ್ದಾನೆ ಅನ್ನತಕ್ಕಂಥದ್ದಾದ್ರೆ ರಾಹು ಪ್ರಭಾವವನ್ನ ನೋಡ್ತಕ್ಕಂಥದ್ದು ಮಾಡ್ತೇವೆ. ಗುಡ್ಡರಾಗ್ತಾರೆ, ಗೂಳಿ ತರ ಸದ್ದು ಮಾಡ್ತಾರೆ ಅನ್ನತಕ್ಕಂಥದ್ದಾದ್ರೆ ಅದಕ್ಕೂ ಕೂಡ ರಾಹು ಪ್ರಭಾವವನ್ನ ನೋಡ್ತಕ್ಕಂಥದ್ದು. ವಿಪರೀತ ಗಲಾಟೆ, ಬಡಿದಾಟ, ಜಗಳ, ಮುನಿಸು, ಒಂಥರ ಅಲ್ಲಿ ಕೆಟ್ಟ ಭಾಷೆ ಬರ್ತಕ್ಕಂಥ ಒಂದು ಪ್ರಭಾವ ಆಗುತ್ತೆ ಅಂದ್ರೂ ಕೂಡ ಅಲ್ಲಿ ರಾಹು ನೋಡ್ತೇವೆ. ಹಾಗೆ ಮಂತ್ರೋಚ್ಚಾರಣೆಯಲ್ಲಿ ಓಂಕಾರವನ್ನ ತುಂಬಾ ಅಭ್ಯಾಸ ಮಾಡ್ತಕ್ಕಂಥವ್ರಿಗೂ ಕೂಡ ರಾಹುವನ್ನ ನೋಡ್ತೇವೆ. ಹಾಗೆ ದುರ್ಗಾ ಆರಾಧಕರು, ಚಂಡಿ ಆರಾಧಕರು, ಭದ್ರಕಾಳಿ ಆರಾಧಕರು, ಕಾಳಿ ಆರಾಧಕರು, ಉಗ್ರದೇವಿ ಆರಾಧಕರು ಅಂದ್ರೂ ಕೂಡ ಪರಿಪೂರ್ಣವಾಗಿ ಆ ರಾಹು ಪ್ರಭಾವದ ವ್ಯಕ್ತಿಗಳನ್ನ ನೋಡ್ತೇವೆ. ಹಾಗೆ ಆ ಮಹಾಮೃತ್ಯುಂಜಯನ ಒಂದು ಪೂಜೆಯನ್ನ ಮಾಡ್ತಿರ್ತಕ್ಕಂಥವರನ್ನು ಕೂಡ ಈ ಒಂದು ರಾಹು ಪ್ರಭಾವನ್ನ ಹುಡುಕಾಡ್ತೇವೆ. ರಾಹು ಅಂದ್ರೆ ಆ ರೀತಿ ಅಂತ ಒಂದು ಪರಿಪೂರ್ಣ ಪ್ರಭಾವ ಈ ಒಂದು ಶತಭಿಷ ನಕ್ಷತ್ರ. ಶತಭಿಷ ಅನ್ನ ತಮಿಳಿನಲ್ಲಿ ಸದಯಂ ಅನ್ನತಕ್ಕಂಥ ಮಾತಾಡ್ತಾರೆ. ಸದಯಂ ಅಂತ ಹೇಳಿದ್ರೆ 100 ಅನ್ನತಕ್ಕಂಥದ್ದು. ಈ ಒಂದು ನಕ್ಷತ್ರಗಳನ್ನ 27 ನಕ್ಷತ್ರಗಳನ್ನ 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅಷ್ಟನ್ನು ಗುಣಿಸಿ ಹಾಕಿದ್ರೆ 27 × 4 ಅಂದ್ರೆ 108 ನಕ್ಷತ್ರ ಭಾವ. ಸೊ ಆ 108 ನಕ್ಷತ್ರ ಭಾವದಲ್ಲಿ 100ನೇ ನಕ್ಷತ್ರ ಭಾವ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಕ್ಕಂಥದ್ದು ಹೇಳ್ತಾರೆ. ಸೊ ಅಷ್ಟು ಒಂದು ಶಕ್ತಿ ಸಾಮರ್ಥ್ಯ ಆ 100ರ ಪ್ರಭಾವಕ್ಕೆ ಪರಿಪೂರ್ಣ ಓಂಕಾರ ಪ್ರಭಾವ, ಕುಂಡಲಿನಿ ಶಕ್ತಿ ಪ್ರಭಾವ ಅಂತ ಹೇಳ್ತಾರೆ. ಆದರೂ ಶತಭಿಷ ನಕ್ಷತ್ರಕ್ಕೆ ಬಹು ವಿಶೇಷವಾಗಿ ಕೌಟುಂಬಿಕವಾಗಿ ಮಕ್ಕಳ ವಿಚಾರದಲ್ಲಿ ಎಲ್ಲೋ ಒಂದು ನಲುಗಾಟ ಇದ್ದೇ ಇರುತ್ತೆ. ಅದರಲ್ಲೂ ಒಂದೊಂದು ಸಮಯ ಈ ಶತಭಿಷ ನಕ್ಷತ್ರದವರಿಗೆ ಈ ಸೂಸೈಡಲ್ ಟೆಂಡೆನ್ಸಿ, ಅದು ಅಂತಿಂತ ಸೂಸೈಡಲ್ ಟೆಂಡೆನ್ಸಿ ಅನ್ಸೋದಿಲ್ಲ. ಏನೋ ಟ್ಯಾಬ್ಲೆಟ್ ತೊಗೊಂಡು ಸತ್ತೋಗ್ತೀನಿ ಅನ್ನೋದು ಬೇರೆ, ಏನೋ ಚುಚ್ಕೊಂಡು ಸತ್ತೋಗ್ತೀನಿ ಅನ್ನೋದು ಬೇರೆ, ಕುಯ್ಕೊಂಡು ಸತ್ತೋಗ್ತೀನಿ ಅನ್ನೋದು ಬೇರೆ, ಈ ಒಂದು ಆಕ್ಸಿಡೆಂಟ್ ಆಗಿ ಸಾಯೋದು ಬೇರೆ, ಅಪಘಾತ ಆಗಿ ಸಾಯೋದು ಬೇರೆ. ಭೀಕರ ಅಪಘಾತ, ಕೈ ಒಂದ್ ಕಡೆ, ಕಾಲೊಂದ್ ಕಡೆ, ತಲೆ ಒಂದ್ ಕಡೆ ಅಂತ ಹೇಳ್ತೀವಲ್ಲ, ಅಲ್ಲಿರ್ತಾನೆ ರಾಹು ಪ್ರಭಾವ. ಮಾಸ್ ಕಿಲ್ಲಿಂಗ್ ಶತಭಿಷ ನಕ್ಷತ್ರ ಅಂತ ಒಂದು ದೋಷ ಆ ಒಂದು ಗಾಡಿಲಿರ್ತಕ್ಕಂಥ ಯಾವುದೋ ವ್ಯಕ್ತಿ ಇರುತ್ತೆ. ಪರಿಪೂರ್ಣ ಮಾರಣ, ಚಿನ್ನಾಭಿನ್ನ ಆಗ್ಬಿಟ್ಟಿರುತ್ತೆ, ದೇಹಗಳು ಸಿಗಲೇ ಇಲ್ಲ ಅನ್ನತಕ್ಕಂಥ ಮಾತು ಕೇಳ್ತಿರ್ತೇವೆ. ತುಂಬಾ ಎಲ್ಲೋ ಎಕ್ಸ್ಕಾರ್ಡ್ಗೆ ಹೋದ್ರು ಒಂದು ಬೆಟ್ಟ ಗುಡ್ಡ ನೋಡ್ಲಿಕ್ಕೆ ಆನೆ ಬಂದು ತುಳಿದು ಬಿಡ್ತು ಅಂತ ಕೇಳ್ತಿರ್ತೀರ ನೀವು. ಅಲ್ಲಿರುತ್ತೆ ರಾಹು ಪ್ರಭಾವ. ಹಾಗೆ ತುಂಬಾ ದೊಡ್ಡ ಗಾಡಿ ಆಕ್ಸಿಡೆಂಟ್ ಆಯ್ತು, ಯಾರಿಗೂ ಏನೂ ಆಗಿಲ್ಲ, ಆದ್ರೆ ಆ ಗಾಡಿ ನೋಡಿದ್ರೆ ರಾಮ ಯಾರಾದ್ರೂ ಬದುಕಿದ್ದಾರಾ ಅನ್ನತಕ್ಕಂಥ ಒಂದು ಮಾತು ಕೇಳ್ತೇವೆ. ಅಲ್ಲೂ ಇರುತ್ತಾನೆ ಈ ಒಂದು ಶತಭಿಷ ನಕ್ಷತ್ರ ಪ್ರಭಾವ ಅನ್ನತಕ್ಕಂಥದ್ದು. ಯಾವುದಾದ್ರೂ ಸಂಸ್ಥೆನಲ್ಲಿ ಏನಾದ್ರೂ ಈ ಸರ್ವಿಲೆನ್ಸ್ ಮಾಡಿಸ್ಬೇಕು, ಸರ್ವೆ ಮಾಡಿಸ್ಬೇಕು, ಈ ವ್ಯಕ್ತಿಗಳ ಗುಪ್ತಚರ ಒಂದು ಮಾಹಿತಿ ತೆಗಿಬೇಕು ಅನ್ನತಕ್ಕಂಥದ್ದಾದ್ರೆ ಅಲ್ಲಿರ್ತಾನೆ ಶತಭಿಷ ಅನ್ನತಕ್ಕಂಥದ್ದು. ಹಾಗೆ ಈ ರಿಸರ್ಚ್ ಅನಾಲಿಸಿಸ್ ವಿಂಗ್, ರಾ ಡಿಪಾರ್ಟ್ಮೆಂಟ್, CBI, CID, COD ತುಂಬಾ ದೊಡ್ಡ ಎತ್ತರದ ಒಂದು ಕೆಲಸ. IGP ಮಟ್ಟದ ಒಂದು ಪೊಲೀಸ್ ಮಟ್ಟದ ತುಂಬಾ ದೊಡ್ಡ ಮಟ್ಟದ ರಕ್ಷಣಾ ಇಲಾಖೆ ಅಧಿಕಾರಿಯ ಮಟ್ಟದ ಒಂದು ಉದ್ಯೋಗ ಅಂದ್ರೂ ಕೂಡ ಈ ಶತಭಿಷ ನಕ್ಷತ್ರ ಇರುತ್ತೆ. ಇಲ್ಲ ಅಂದ್ರೆ ಹೆಣಗಳ ಮುಂದ್ಗಡೆ ಕಾವಲು ಕಾಯ್ತಕ್ಕಂಥ ಕಾನ್ಸ್ಟೇಬಲ್ ಉದ್ಯೋಗದಲ್ಲೂ ಕೂಡ ಈ ಶತಭಿಷ ನಕ್ಷತ್ರ ಇರುತ್ತೆ. ಯೋಚನೆ ಮಾಡಿ ನೋಡಿ, ಅದಕ್ಕಿಂತ ನರಕ ಬೇಕಾ ಅನ್ನತಕ್ಕಂಥ ಒಂದು ಭಾವಾರ್ಥ. ಯಾರೋ ಸತ್ತೋಗಿ ಎಲ್ಲೋ ಆಕ್ಸಿಡೆಂಟ್ ಮಾಡ್ಕೊಂಡು ಏನೋ ಆಗಿರುತ್ತೆ, ಇವ್ರ ಹೆಂಡತಿ ಮಕ್ಕಳು ಬಿಟ್ಟು ರಾತ್ರಿ ಎಲ್ಲ ಅಲ್ಲಿ ನಿಂತ್ಕೋಬೇಕು ಅಂದ್ರೆ ಅದಕ್ಕಿಂತ ವೇದನೆ ಇನ್ಯಾವುದೂ ಇರೋದಿಲ್ಲ. ಮಾರ್ಚುರಿಯಲ್ಲಿರ್ತಾನೆ, ಹೆಣಗಳು ಕುಯ್ಯುವಂತಹ ಒಂದು ಸ್ಥಳದಲ್ಲಿ ಇರುತ್ತಾನೆ. ರಾಹು ಅಂದ್ರೇನೆ ಅಂತ ಒಂದು ನೋವು, ಚರ್ಮ, ಮಾಂಸ ಕಡಿಯತಕ್ಕಂಥ ಒಂದು ಪ್ರದೇಶಗಳು ಅನ್ನತಕ್ಕಂಥ ಮಾತು ಕೂಡ ಹೇಳ್ತೇವೆ. ಈ ಶತಭಿಷ ನಕ್ಷತ್ರದವರಿಗೆ ಮುಂದಿನ ನಕ್ಷತ್ರ ಬಂದು ಗುರು ನಕ್ಷತ್ರ, ಹಿಂದಿನ ನಕ್ಷತ್ರ ಬಂದು ಕುಜ ನಕ್ಷತ್ರ. ಕನ್ಫರ್ಮ್ ಒಡ ಹುಟ್ಟಿದವ್ರ ಜೊತೆ ನಿಮಗೆ ನೋವೇ. ನಿಮ್ಮ ಒಡ ಹುಟ್ಟಿದ
ಸೋದರನೋರ್ವನಿಗೆ ಪ್ರಾಣಗಂಡವಿರುತ್ತೆ. ಬಹುದೊಡ್ಡ ಸಂಗೀತ ಕುಟುಂಬದ ಒಂದು ವ್ಯಕ್ತಿ. ಅವರು ಶತಭಿಷ ನಕ್ಷತ್ರ, ಅವರ ಮಗನೂ ಶತಭಿಷ ನಕ್ಷತ್ರ. ಯಾವ ಮಟ್ಟದ ಎಡವಟ್ಟು ದಾಸಯ್ಯ ಅಂದ್ರೆ ಎಲ್ಲರ ಮೇಲೂ ಕೇಸ್ ಆಗ್ತಕ್ಕಂಥ ಪ್ರಭಾವ. ಈ ಶತಭಿಷ ಹಾಗೆ ಸುಮ್ಮನೆ ಕುತ್ಕೊಳ್ಳೋದಿಲ್ಲ, ತಲೆ ಸುದ್ದು ಹೊಂಬರು ಯುದ್ಧೋನ್ಮಾದಿಗಳು ಅಂತ ಹೇಳ್ತವೆ. ಅವರ ಕುಟುಂಬದಲ್ಲಿ ಬಹುದೊಡ್ಡ ಪ್ರಸಿದ್ಧ ಗಾಯಕ ಅವರ ತಮ್ಮ. ಕುಟುಂಬ ಸಮೇತ ದೇವರ ದರ್ಶನಕ್ಕೆ ಹೋದಾಗ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥದ್ದು. ಅವರು ಜಾತಕ ಕೊಟ್ಟಾಗ ಹೇಳಿದ್ದೆ, ಶತಭಿಷ ನಕ್ಷತ್ರ ಅಲ್ವಾ, ಕುಜನ್ ನಕ್ಷತ್ರ ಎಂದಿನ ಮನೆ, ನಿಮ್ಮ ಬ್ರದರ್ ಹೇಗಿದ್ದಾರೆ ಸ್ವಾಮಿ ಅಂದಾಗ, ಸ್ವಾಮಿ ಈ ಥರದ್ದು ಆಗಿಬಿಟ್ಟಿತ್ತು ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದು ಅನಾಹುತ ಕುಟುಂಬ ವರ್ಗದಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಪಿತೃವಿನಿಂದ ಸ್ವಲ್ಪ ನೋವು ತಿನ್ನತಕ್ಕಂಥದ್ದು, ತಂದೆ ಇರೋಲ್ಲ, ಇಲ್ಲ ತಂದೆ ಇದ್ರೆ ತಂದೆ ಬಲ ಇರೋಲ್ಲ, ಈ ಥರದ್ದೆಲ್ಲ ಇರುತ್ತೆ. ಇನ್ನಷ್ಟು ಮಾಹಿತಿ ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ ಈ ಶತಭಿಷ ನಕ್ಷತ್ರದ ಬಗ್ಗೆ. ಯಾಕಂದ್ರೆ ಶತಭಿಷ ನಕ್ಷತ್ರಕ್ಕೆ ಸ್ವಲ್ಪ ಗ್ರಹಣ ದೋಷ ಜಾಸ್ತಿ, ಪರಿಹಾರಗಳು ಜಾಸ್ತಿ ಇದೆ. ಅದಕ್ಕೋಸ್ಕರ ನಾಳಿನ ಸಂಚಿಕೆನಲ್ಲೂ ಇನ್ನಷ್ಟು ಮಾಹಿತಿ ಕೊಡ್ತೇನೆ, ಕಾದು ನೋಡಿ. ಹಾಗೆ ಕೊನೆ ಸೆಗ್ಮೆಂಟ್ ಬಂತು ಅಂತ ಹೇಳಿದ್ರೆ ನಾನು ಕೇಳೋ ಮಾತು ಒಂದೇ, ಇವತ್ತು ವಿಜಯವಾಣಿ ಪತ್ರಿಕೆ ಓದಿಲ್ಲ ಅಂದ್ರೆ ಕೊಂಡು ಓದಿ. ಯಾಕಂದ್ರೆ ನಮ್ಮ ಓಂಕಾರ ಗುರುಜಿಯವರು ದಿನವೂ ಬರೀತಾರೆ ದಿನ ಭವಿಷ್ಯವನ್ನ ಅಂತ ಹೇಳ್ತಾ, ಇವತ್ತಿನ ದಿನ ನಮ್ಮೆಲ್ರಿಗೂ ಹೇಗಿದೆ ಅಂತ ಅವ್ರ ಬಾಯಿಂದಲೇ ಕೇಳೋಣ ಬನ್ನಿ ಗುರುಜಿ. ಖಂಡಿತ. ಅದಕ್ಕೂ ಮೊದಲು ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದ್ದೆ, ಒಂದು ವಿಶೇಷವಾದಂಥ ಮನೆ ಮದ್ದನ್ನು ಕೊಡ್ತೇನೆ, ಹಳದಿ ಕಾಮಾಲೆ ಅರಸಿನ ಕಾಮಾಲೆಗೆ ಅನ್ನತಕ್ಕಂಥದ್ದು. ಗೋರಂಟಿ, ರಕ್ತಗರ್ಭ, ಮೆಹಂದಿ, ಹೆನ್ನ ಅನ್ನತಕ್ಕಂಥದ್ದು. ಹೆನ್ನಾ ಲೀವ್ಸ್ ಅಂತಕ್ಕಂಥ ಮಾತನ್ನ ಇಂಗ್ಲಿಷಲ್ಲಿ ಹೇಳ್ತಾರೆ. ತೆಲುಗಿನಲ್ಲಿ ಕೊರಮಂ ಮರುದೊಂಡ್ರಿ ಅನ್ನತಕ್ಕಂಥ ಒಂದು ಮಾತು ಹೇಳ್ತಾರೆ. ತಮಿಳಿನಲ್ಲಿ ಕುರವಂ ಅನ್ನತಕ್ಕಂಥ ಮಾತು ಕೂಡ ಹೇಳ್ತಕ್ಕಂಥದ್ದು. ಇಂಥ ಒಂದು ಮೆಹಂದಿ ಗಿಡದ ಒಂದು ಬೇರಿನ ರಸ ಒಂದು 15ರಿಂದ 20 ಮಿಲಿ ಅಷ್ಟು ತಗೊಂಡು ಅಕ್ಕಿ ತೊಳೆದ ನೀರಿನಿಂದ ಸೇರಿಸ್ಬಿಟ್ಟು ಒಂದು ಅರ್ಧ ಲೋಟ ಇಲ್ಲ ಕಾಲು ಲೋಟ, ಒಂದು ಚಿಕ್ಕ ಲೋಟ ತಗೋಬೇಕಾಗುತ್ತೆ. ಅದರಲ್ಲಿ ಅರ್ಧ ಲೋಟ ಅಕ್ಕಿ ತೊಳೆದ ನೀರು ಹಾಗೂ ಈ 15 ml ಈ ಒಂದು ಗೋರಂಟಿ ಗಿಡದ ಬೇರಿನ ರಸವನ್ನ ಕಲಸಿ ದಿನಕ್ಕೆ 3 ಬಾರಿ, ತಿಂಡಿಗೆ ಮೊದಲು, ಊಟಕ್ಕೆ ಮೊದಲು ಮತ್ತೆ ಈವ್ನಿಂಗ್ ತಿಂಡಿಗೆ ಮೊದಲು ತೆಗೆದುಕೊಳ್ಳುವುದರಿಂದ ಈ ಒಂದು ಅರಸಿನ ಕಾಮಾಲೆ ರೋಗವನ್ನ ನಿಯಂತ್ರಿಸಿಕೊಳ್ಳಬಹುದು ಅನ್ನತಕ್ಕಂಥ ಮಾತನ್ನ ಆಯುರ್ವೇದದಲ್ಲಿ ಹೇಳ್ತಾರೆ. ಪ್ರಯತ್ನ ಮಾಡಿ. ಗೋರಂಟಿ ಗಿಡದ ಬೇರಿನ ರಸ, ಗುರುಗಳೇ ಹೇಳಿಲ್ಲ ನಮ್ಗೆ ಅಂತ ಮತ್ತೆ ಹೇಳ್ಬೇಡಿ. ಗೋರಂಟಿ ಗಿಡದ, ಮೆಹಂದಿ ಗಿಡದ ಬೇರಿನ ರಸ ಒಂದು 15 ml, ಅಕ್ಕಿ ತೊಳೆದ ನೀರು ಒಂದು ಇಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಆ ನೀರು ಹಾಕೋಬೇಕು. ಈ ರಸ ಒಂದು 15ರಿಂದ 20 ml ಕಲಿಸ್ಬಿಟ್ಟು ದಿನಕ್ಕೆ 3 ಬಾರಿ ತೆಗೆದುಕೊಳ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ತುಂಬ ವಿಶೇಷ ಆಗ್ತಕ್ಕಂಥದ್ದು. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಇವತ್ತು ಮೂಲಾ ನಕ್ಷತ್ರ ಪ್ರಭಾವ, ಗುರುವಾರ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ. ನೋಡೋಣ ಯಾರ್ಯಾರಿಗೆ ಮೂಲಾ ನಕ್ಷತ್ರ ಅಂದ್ರೆ ಕೇತು ನಕ್ಷತ್ರ, ಬ್ರಹ್ಮಜ್ಞಾನ, ದೈವಜ್ಞಾನ, ಶಿವಧ್ಯಾನ, ದೇವಿಧ್ಯಾನ ಅನ್ನತಕ್ಕಂಥದ್ದು. ಮೇಷರಾಶಿ, ಚಂದ್ರ ಭಾಗ್ಯಸ್ಥಾನದಲ್ಲಿ ಕೇತು ಭಾವದ ನಕ್ಷತ್ರದಲ್ಲಿದ್ದು, ಆ ಕೇತು ವಿಶೇಷವಾಗಿ ಲಗ್ನದಲ್ಲಿ ಸೂರ್ಯ ಭಾವದಲ್ಲಿದ್ದು, ಆ ಸೂರ್ಯ ನಿಮಗೆ ದಶಮದಲ್ಲಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರ, ಏನಾದರೂ ಟೆಂಡರು, ಏನಾದರೂ ಅಂಥ ಒಂದು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಇಲ್ಲ ಸರ್ಕಾರ ಮಟ್ಟದ ವಿದ್ಯಾಭ್ಯಾಸದ ಒಂದು ಪ್ರಯತ್ನದಲ್ಲಿರುವವರಿಗೆ ವಿಶೇಷವಾಗುವುದು. ಆದರೆ ತಂದೆಯ ಜೊತೆ ಕಿರಿಕಿರಿ, ಇಲ್ಲ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ, ಇಲ್ಲ ತಂದೆಗೆ ಸಂಬಂಧಪಟ್ಟಂಥ ಆಸ್ತಿ ವಿಚಾರದಲ್ಲಿ ಏನಾದರೂ ಏರುಪೇರುಗಳಾಗ್ತಕ್ಕಂಥದ್ದಾಗುತ್ತೆ. ಇನ್ನು ವೃಷಭ ರಾಶಿ, ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರ ಕೇತು ನಕ್ಷತ್ರ, ಏನಾದರೂ ಪ್ರಯಾಣ, ಕುಟುಂಬ, ಒಡ ಹುಟ್ಟಿದವರು, ಪಿತ್ರಾರ್ಜಿತ ಆಸ್ತಿ, ಸಾಲಕ್ಕೋಸ್ಕರ ಪ್ರಯತ್ನ, ಇವುಗಳಲ್ಲಿ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾಗುತ್ತೆ. ತಂದೆ ಜೊತೆ ಕೂಡ ಭಿನ್ನಾಭಿಪ್ರಾಯಗಳು ಆಗ್ತಕ್ಕಂಥದ್ದು, ತುಂಬ ತಲೆಶೂಲೆ, ಒಂಥರ ಹೊರೆ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಮಿಥುನ ರಾಶಿ, ಸಂಗಾತಿ ಜೊತೆ ಏನಾದರೂ ಕಿರಿಕಿರಿ, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಎಳೆದಾಟ, ಸರ್ಕಾರಿ ಮಟ್ಟದ ಕೆಲಸ ವ್ಯವಹಾರಗಳಲ್ಲಿ ಪ್ರಗತಿ, ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು. ಏನಾದರೂ ಸರ್ಕಾರಿ ಮಟ್ಟದ ಈ ಟ್ಯಾಕ್ಸು, ಪೇಪರ್ಸು ರೆಡಿ ಮಾಡಿಸ್ಬೇಕು, ಅಗ್ರಿಮೆಂಟ್ಸು, ಯಾವುದೋ ಒಂದು ಸಕಾಲದಲ್ಲಿ ಏನೋ ಒಂದು ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡು ಅಪ್ಲೈ ಮಾಡಬೇಕು, ತಗೋಬರ್ಬೇಕು ಅನ್ನತಕ್ಕಂಥ ಯೋಜನೆ ರೂಪಿಸಿದ್ರೆ ಇವತ್ತು ಸುಗಮವಾಗಿ ನಡೀತಕ್ಕಂಥ ದಿನವಾಗಿರುತ್ತೆ. ಕಟಕ ರಾಶಿ, ಲಗ್ನಾಧಿಪತಿ 6ನೇ ಮನೆ, ಹುಳಿ ಬಿಟ್ಕೊಂಡು ಹಾಗೆ ನೀವು ತುಂಬ ಹೆಂಡ ಕುಡಿದವ್ರು ಹೇಗಾಡ್ತಾರೆ, ತೂರಾಡ್ತಾ ಇರ್ತಾರೆ. ಇವತ್ತಂತ ಒಂದು ತೂರಾಟ, ಕುಟುಂಬ, ಮನೆ,
ವ್ಯವಹಾರಗಳಲ್ಲಿ. ಆದರೆ ಉದ್ಯೋಗ ಸ್ವಲ್ಪ ಸಮಾಧಾನಕರವಾಗಿರುತ್ತೆ. ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೋಬೇಕು, ಪ್ರಿಪೇರ್ ಆಗಬೇಕು, ಅದಕ್ಕೊಂದು ತಯಾರಿ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ಅನುಕೂಲ ಇವತ್ತು. ಇನ್ನು ಸಿಂಹರಾಶಿ, ಪಂಚಮದಲ್ಲಿರ್ತಕ್ಕಂಥ ಚಂದ್ರ ವಿಪರೀತ ನಿದ್ದೆ, ವಿಪರೀತ ಒಂದು ಆರಾಮ, ಸುಖಕರವಾಗಿರ್ತಕ್ಕಂಥ ಒಂದು ದಿನವಾಗಿರುತ್ತೆ. ಆದರೂ ಕಾಣದ ದೈವದ ಮೇಲೆಯೇ ಅನುಮಾನ, ಕಾಣದ ಒಂದು ವ್ಯಕ್ತಿಗಳ ಮೇಲೆ ಏನಾದರೂ ಒಂದು ನೋವು ಪಡ್ತಕ್ಕಂಥದ್ದು, ಒಳಗಡೆ ಕೊರಗತಕ್ಕಂಥ ಒಂದು ಭಾವ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ತಂದೆ ಆರೋಗ್ಯದಲ್ಲಿ ವಿಶೇಷವಾದಂಥ ಚೇತರಿಕೆ, ಸ್ಥಿರಾಸ್ತಿ, ಭೂಮಿ ವ್ಯವಹಾರಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದಾಗುತ್ತಾ. ಆದರೆ ಸೊಂಟ ನೋವಿನ ಸಮಸ್ಯೆ ಇದ್ದರೆ, ಇಲ್ಲ ಯಾವುದಾದ್ರೂ ಬಡ್ಡಿ ವ್ಯವಹಾರವಿದ್ದರೆ, ಇಲ್ಲ ಯಾವುದಾದ್ರೂ ಸಾಲ ಇದ್ದರೆ ಒಡವೆ ಅಡವಿಡತಕ್ಕಂಥ ಪ್ರಸಂಗವೋ, ಇಲ್ಲ ಯಾವುದಾದ್ರೂ ಒಡವೆ ಕಳ್ಕೊಳ್ತಕ್ಕಂಥ ಪ್ರಸಂಗ ಕೂಡ ಆಗುತ್ತೆ, ಎಚ್ಚರಿಕೆ. ಕನ್ಯಾ ರಾಶಿ, ತಾಯಿ ಆರೋಗ್ಯದಲ್ಲಿ ಏರುಪೇರು, ವಿದೇಶ ವ್ಯಾಸಂಗ, ವ್ಯವಹಾರ, ವ್ಯಾಪಾರ ಹೋಗಬೇಕು, ಅಲ್ಲೇ ಏನಾದರೂ ಒಂದು ಮಾಡ್ಕೋಬೇಕು ಅನ್ಕೊಳ್ಳೋರಿಗೆ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ಏನಾದರೂ ಒಂದು ಕಿರಿಕಿರಿ, ಸರ್ಕಾರಿ ಮಟ್ಟದ ಕೆಲಸಗಳಿಗೆ ವೃಥ ಅಲೆದಾಟ, ಪರಿಶ್ರಮದಿಂದ ಅದನ್ನು ಮಾಡ್ಕೋತೀರಾ, ಉದ್ಯೋಗದಲ್ಲೂ ಹೊರೆ, ವಿಪರೀತ ಖರ್ಚು. ತುಲಾ ರಾಶಿ, ಭ್ರಾತೃವರ್ಗದವರಲ್ಲಿ ಏನಾದರೂ ಒಂದು ಕಿರಿಕಿರಿ ಆಗ್ತಕ್ಕಂಥದ್ದು, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಏನಾದರೂ ಕೋರ್ಟು ಕಲಹ ಏನಾದರೂ ಇದ್ರೆ ಇನ್ನಷ್ಟು ವೈಪರೀತ್ಯಕ್ಕೆ ಆಗ್ತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆ ಆಗಿರಬೇಕು, ಪ್ರಯಾಣವು ಎಚ್ಚರಿಕೆ. ಇನ್ನು ವೃಶ್ಚಿಕ ರಾಶಿ, ಕೇತು ಆ ಒಂದು ಧನುಸು ರಾಶಿಯಲ್ಲಿರೋದ್ರಿಂದ ಏನಾದರೂ ಆರೋಗ್ಯ, ಮನಸ್ಸು, ಕುಟುಂಬ ಏನಾದರೂ ಒಂದು ಸಂಕಟ ಪಡತಕ್ಕಂಥ ಬಾಧೆಯಾಗುವುದು. ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದ್ರೆ, ಏನಾದರೂ ಹೊಟ್ಟೆಯಲ್ಲಿ ಉಷ್ಣ ಬಾಧೆ ಏನಾದರೂ ಇದ್ರೆ ತುಂಬ ಬಳಲ್ತಕ್ಕಂಥದ್ದು, ಟಯರ್ಡ್ ಆಗ್ತಕ್ಕಂಥದ್ದು ಆಗುತ್ತೆ. ಆದಷ್ಟು ಧೂಪ, ದೀಪ, ನೈವೇದ್ಯ ದೇವರ ಮುಂದ್ಗಡೆ ಇಟ್ಟು ಒಂದು 10 ನಿಮಿಷ ಧ್ಯಾನ ಮಾಡತಕ್ಕಂಥದ್ದು ವಿಶೇಷವಾಗುವುದು. ಆದರೂ ಸಂಜೆ ಅಷ್ಟೊತ್ತಿಗೆ ಒಂಥರ ಬಲ ಬಂದ ಹಾಗೆ, ಧೈರ್ಯ ಬಂದ ಹಾಗೆ. ಯಾಕೆಂದ್ರೆ ಕೇತು ಸೂರ್ಯ ಭಾವದಲ್ಲಿದ್ದಾನೆ. ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಹಾರ, ತಂದೆ ಮನೆಯ ಒಂದು ವ್ಯವಹಾರ, ತಂದೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯ, ಅವುಗಳಲ್ಲಿ ಪ್ರಗತಿ ಆಗ್ತಕ್ಕಂಥದ್ದಾಗುತ್ತೆ. ಧನುಸು ರಾಶಿ ಒಂದು ರೀತಿ ಅವಮಾನಕ್ಕೀಡಾಗ್ತಕ್ಕಂಥ ಒಂದು ಪ್ರಸಂಗಗಳಾಗುತ್ತೆ. ಏನಾದರೂ ರಾಜಕೀಯ, ಗೌರ್ಮೆಂಟ್ ಜಾಬು, ವ್ಯವಹಾರ, ಅದರಲ್ಲಿ ಏನಾದರೂ ಒಂದು ಪ್ರಾಜೆಕ್ಟ್ ಮಾಡ್ತಿರ್ತಕ್ಕಂಥದ್ದು ಪ್ರಯತ್ನ ಪಟ್ಟರೆ. ಮಕ್ಕಳು, ಹಿರಿಯ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದಾಗುತ್ತಾ. ಆದರೆ ಮಕ್ಕಳ ಶುಭ ಕಾರ್ಯದಲ್ಲಿ ಪ್ರಗತಿ, ದಿಢೀರ್ ಅಂತ ಆಕಸ್ಮಿಕವಾಗಿ ದೈವ ದರ್ಶನ, ಗುರು ದರ್ಶನ, ದೇವಿ ದರ್ಶನದ ಯೋಗವೂ ಉಂಟು. ಕಾಶಿ ಕ್ಷೇತ್ರ, ರಾಮೇಶ್ವರ ಈ ಥರ ಏನಾದರೂ ಒಂದು ತುಂಬ ದೂರದ ದೇವಸ್ಥಾನಗಳು ಹೋಗಬೇಕು ಅನ್ನತಕ್ಕಂಥ ಯೋಜನೆ ಮಾಡಬೇಕು, ಬುಕ್ ಮಾಡಬೇಕು, ಅದಕ್ಕೆ ಪ್ಲ್ಯಾನ್ ಮಾಡಬೇಕು, ಕುಟುಂಬದ ಸಮೇತನ ನೀವೊಬ್ಬರೇನಾ ಅಂತಕ್ಕಂಥದ್ದು ಯೋಜನೆ ಏನಾದರೂ ಇದ್ರೆ ಇವತ್ತು ಪ್ಲ್ಯಾನ್ ಮಾಡ್ಕೋಬಹುದು, ವಿಶೇಷ ವೃದ್ಧಿ. ಮಕರ ರಾಶಿ, ವೃಥ ಅಲೆದಾಟ, ಸುತ್ತಾಟ, ಏನಾದರೂ ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಯಾಗಿದ್ರೆ ಅವಮಾನ, ಅಪವಾದ, ಭಂಗಗಳಾಗ್ತಕ್ಕಂಥದ್ದು ಆಗುತ್ತೆ. ಯಾರಿಗೆ ಬೇಕು ಈ ಕೆಲಸ, ಯಾರಿಗೆ ಬೇಕು ಈ ಹೊರೆ, ಯಾರಿಗೆ ಬೇಕು ಈ ಕುಟುಂಬದ ಜವಾಬ್ದಾರಿ ಅನ್ನತಕ್ಕಂಥ ವೃಥಾ ದಣಿವು ಆವರಿಸ್ತಕ್ಕಂಥದ್ದಾಗುತ್ತೆ. ಎಲ್ಲರನ್ನು ತೃಪ್ತಿಪಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ನಾವು ಮಾಡೋದು ಎಲ್ಲರನ್ನು ತೃಪ್ತಿಪಡಿಸ್ಲಿಕ್ಕೆ ಕೊಡ್ತಿರ್ತೀವಿ, ನಮಗೆ ಅತೃಪ್ತಿ ತಂದಿಟ್ಕೋತೀವಿ. ಇವತ್ತು ಅಂತ ಒಂದು ದಿನ. ಕುಂಭರಾಶಿ, ವಿಜಯೋತ್ಸವ, ದೇವ ಕಾರ್ಯ, ಧಾನ್ಯ, ಪೂಜಾ ಕಾರ್ಯ ಇವುಗಳಲ್ಲಿ ವಿಶೇಷ ವೃದ್ಧಿಯನ್ನು ನೋಡ್ತಕ್ಕಂಥ ದಿನವಾಗಿರುತ್ತೆ. ಹಾಗೆ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯ ಇದರಲ್ಲಿ ಅಪಾರವಾದಂಥ ಲಾಭವನ್ನು, ಹೆಸರನ್ನು ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಅದರಲ್ಲೂ 11ನೇ ಮನೆಯಲ್ಲಿ ಕೇತು ಬಂದಾಗ ವಿಶೇಷ ವೃದ್ಧಿ. ಇನ್ನು ಮೀನರಾಶಿ, ಪರಸ್ಥಳಕ್ಕೆ ಏನಾದರೂ ಕೆಲಸ ಕಾರ್ಯ, ಉದ್ಯೋಗ, ವ್ಯವಹಾರ ಹೋಗಬೇಕು, ಮಾಡಬೇಕು, ಸ್ಟಾರ್ಟ್ ಪ್ಲಾನಿಂಗ್. 10ನೇ ಮನೇಲಿ ಕೇತು ಇರೋದ್ರಿಂದ ಪುಕ 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 ಅಂತಿರುತ್ತೋ, ಹೋಗೋದೋ ಮಾಡೋದೋ ಇಲ್ವೋ, ಹೇಗಿರುತ್ತೋ ಪ್ರಯಾಣ, ಮಾಡ್ಕೋತೀನ, ನಿಭಾಯಿಸ್ತೀನ ಅಂತಕ್ಕಂಥದ್ದು. ಪರಸ್ಥಳಕ್ಕೆ ಹೋಗ್ತೀರಾ, ಅಮ್ಮನ್ ಬಿಟ್ಟು ಹೋಗ್ಬೇಕು, ಅಪ್ಪನ್ ಬಿಟ್ಟು ಹೋಗ್ಬೇಕು, ಅಣ್ಣನ್ ಬಿಟ್ಟು ಹೋಗ್ಬೇಕು, ಇಲ್ಲಿ ಓದೋದು ಹೇಗೆ, ಹೊಸ ಪರಿಸರ, ಈ ಥರ ಏನೋ ಒಂದು ಆತಂಕ ಪಡ್ತಕ್ಕಂಥದ್ದಾದ್ರೂ ವಿಪರೀತ ತಾಕತ್ತಿನ ದಿನ. ಸರ್ಕಾರ ಮಟ್ಟದ ಕೆಲಸ ಕಾರ್ಯ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಯೋಜನೆ ರೂಪಿಸಿ ಖಂಡಿತ ಅದರಲ್ಲಿ ಯಶಸ್ಸು ನೋಡ್ತಕ್ಕಂಥ ಭಾವ ಇರುತ್ತೆ. ಇದಿಷ್ಟು ದ್ವಾದಶ ರಾಶಿಗಳ ಫಲಾನುಫಲ. ನಾಳಿನ ಒಂದು ಸಂಚಿಕೆಗೋಸ್ಕರ ಕಾಯ್ತೀರಿ. ನಾಳೆ ಶುಕ್ರವಾರ, ಬಹು ವಿಶೇಷವಾದಂಥ ಮಾಹಿತಿಗಳ ಭಂಡಾರ ನಾಳೆ ಇದೆ, ಕಾದು ನೋಡಿ. ಖಂಡಿತವಾಗ್ಲೂ ಗುರುಜಿ, ಎಂದಿನಂತೆ ಇಂದು ಕೂಡ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಧನ್ಯವಾದಗಳು. ನಮಸ್ತೆ ಶಂಕರ್. ವೀಕ್ಷಕರೇ, ಹೊತ್ತಾಗ್ತಿದೆ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಸರಿಯಾಗಿ 8:30ಕ್ಕೆ ಓಂಕಾರ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹೋಗಿ ಬರೋದಾ? ನಮಸ್ಕಾರ. ಆನಂದ ಓಂಕಾರ